ನಮಸ್ಕಾರ. ಗೆದ್ದೇ ಗೆಲ್ಲುವೆವು ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ. ಈ ಮಾತನ್ನ ನಾವೆಲ್ಲರೂ ಕೂಡ ನಮ್ಮ ಚಿಕ್ಕ ವಯಸ್ಸಿನಿಂದಾನೇ ಕೇಳ್ತಾನೆ ಬಂದಿರ್ತೀವಿ. ಈ ಸೌಜನ್ಯ ಹೋರಾಟದಿಂದ ಒಂದು ದಿನ ಕಾನೂನಿನಲ್ಲಿಯೂ ಕೂಡ ಬದಲಾವಣೆಗಳು ಆಗುತ್ತವೆ ಅಂತ ಹೇಳಿ ಇದನ್ನ ಹೇಳಿದವರು ಬೇರೆ ಯಾರು ಅಲ್ಲ. ಸೌಜನ್ಯ ಹೋರಾಟದ ಸಂದರ್ಭದಲ್ಲಿ ಅನೇಕ ಹೋರಾಟದ ವೇದಿಕೆಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಇದ್ರು. ಅವಾಗ ನಾನು ಒಂದೊಂದ್ ಸಾರಿ ಅನ್ಕೋತಾ ಇದ್ದೆ, ನಾವು ಆ ಕಾನೂನಿನ ಮುಖಾಂತರ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕೆ ಇಳಿದವರು. ಆದ್ರೆ ಈ ಹೋರಾಟದಿಂದ ಕಾನೂನಿನಲ್ಲಿಯೇ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೆಂಗ್ ಸಾಧ್ಯ ಅಂತ ನಾನೇ ಅನ್ಕೋತಾ ಇದ್ದೆ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಇದ್ದಂತ ಮಾತು ಇವತ್ತು ನಿಜ ಆಯ್ತು. ಒಂದು ಹಂತದಲ್ಲಿ ಸುಗ್ರೀವಾಜ್ಞೆ ಆಗ್ತದೋ ಇಲ್ಲೋ, ಆಗಲ್ಲ. ದಣಿಗಳು ಬಹಳ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಕಾವಂದ್ರನ್ ಮೀರಿ ಯಾವ ಕಾನೂನು ಆಗುದಿಲ್ಲ. ಎಲ್ಲಾ ರೀತಿ ಪೋಸ್ಟ್ಗಳನ್ನು ನೋಡಿದ್ವಿ ನಾವು ಕಳೆದ ಒಂದು 3-4 ದಿನದಲ್ಲಿ. ಆದ್ರೆ ಇವತ್ತು ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಕಳಿಸಿದಂತಹ 2ನೇ ಬಾರಿ ಕಳಿಸಿದಂತಹ ಸುಗ್ರೀವಾಜ್ಞೆಯ ಡ್ರಾಫ್ಟ್ಗೆ ಸನ್ಮಾನ್ಯ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ, ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. 3 ದಿನದ ಹಿಂದೆ ಬೆಳಗ್ಗೆ ಸ್ವತಃ ನಾನೇ ರಾಜ್ಯಪಾಲರಾದಂತ ಶ್ರೀಯುತ ಗೆಹ್ಲೋಟ್ಜಿಗೆ ನಾನೇ ಕಾಲ್ ಮಾಡಿದ್ದೆ. ಯಾವಾಗ ಅಂತ ಹೇಳಿದ್ರೆ ಶುಕ್ರವಾರ ಬೆಳಿಗ್ಗೆ ನಾವು ಕುಂಭಮೇಳದಿಂದ ಬಂದ ತಕ್ಷಣನೇ 12ನೇ ತಾರೀಕಿಗೆ ನಾನು ವಾಪಸ್ ಬರ್ತಾ ಇದ್ದೀನಿ, ಇರಲ್ಲ ಊರಲ್ಲಿ, 12ನೇ ತಾರೀಕಿಗೆ ಬಂದು ಭೇಟಿಯಾಗು ಅಂತ ಹೇಳಿದ್ರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಾವು ಮತ್ತೆ ನಮ್ಮ ಇನ್ನೊಬ್ಬ ಹೋರಾಟ ಮಿತ್ರರಾದಂತಹ ಜಯಂತ್ ಅವರು ಒಟ್ಟಿಗೆ ಹೋಗಿದ್ವಿ. ಹೋಗ್ಬೇಕಾದ್ರೆ ಎಲ್ಲಾ ಒಂದು ವರದಿಯನ್ನ ಈಗಾಗಲೇ ಜಯಂತರು 5ನೇ ತಾರೀಕಿಗೆನೆ ರಾಜ್ಯಭವನಕ್ಕೆ ಕಳಿಸ್ಕೊಟ್ಟಿದ್ರು. ಆದ್ರೆ ನನಗೇನೋ ಮನಸ್ಸಿನಲ್ಲಿ ಒಂದು ಸಮಾಧಾನ ಇರಲಿಲ್ಲ. ಮುಖತಃ ರಾಜ್ಯಪಾಲರಿಗೆ ಭೇಟಿಯಾಗಿ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಡಬೇಕು, ಎಲ್ಲೋ ಒಂದ್ ಕಡೆ ಏನೋ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಯಾಕಂದ್ರೆ ನನಗೆ ಗೊತ್ತಿದೆ, ವೈಯಕ್ತಿಕವಾಗಿ ನಾನು ಅವ್ರ ಜೊತೆಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಕೆಲಸ ಮಾಡಿದವನು. 2009ರಲ್ಲಿ ಲಕ್ನೋ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಗೆ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು. ಆ ಪರಿಚಯವನ್ನ ಹೇಳ್ಕೊಂಡಿದ್ದೆ. ಹೀಗಾಗಿ ಇವತ್ತು 1 ಗಂಟೆಗೆ ಸಮಯವನ್ನ ಕೊಟ್ಟಿದ್ರು. 1:15ರಿಂದ ಸರಿಯಾಗಿ 1:45ರವರೆಗೆ ಸಂಪೂರ್ಣ ವಿವರವನ್ನ ನಾವು ಮತ್ತೆ ಜಯಂತ್ ಟಿ ಅವರು ಕೊಟ್ಟಿದ್ದೀವಿ. ಅದರಲ್ಲಿ ಪದೇ ಪದೇ ಮಾನ್ಯ ರಾಜ್ಯಪಾಲರು ಕೇಳಿದ್ದು ಏನಂತ ಹೇಳಿದ್ರೆ, ಹೊಸ ಕಾನೂನು ಮಾಡುವುದರಿಂದ ಏನಾದ್ರೂ ಲಾಭ ಆಗುತ್ತಾ? ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನು ಇದೆಯಲ್ಲ, ಪೊಲೀಸರ ಕೆಲಸ ಮಾಡಬಹುದಲ್ಲ, ನಿಮಗೆ ಯಾಕೆ ಅನ್ಸುತ್ತೆ ಹೊಸ ಕಾನೂನು ಬೇಕು ಅಂತ ಕೇಳಿದ್ರು. ಅವಾಗ ನಾವು ಕೊಟ್ಟಂತಹ ಉತ್ತರ ಏನು, ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ಸರ್ ಈಗಾಗಲೇ ಕಾನೂನುಗಳು ಇದೆ, ಆದ್ರೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡೋಕೆ ತಯಾರಿಲ್ಲ. ಈಗ ಸುಗ್ರೀವಾಜ್ಞೆ ಜಾರಿ ಬಂದಿದೆ ಅಂದ ತಕ್ಷಣ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಅಧಿಕಾರಿ ವರ್ಗ, ಪೊಲೀಸರು ಆಗ್ಲಿ, ರೆವಿನ್ಯೂ ಆಫೀಸರ್, DC, ತಹಶೀಲ್ದಾರ್, AC ಅಲರ್ಟ್ ಆಗಿದ್ದಾರೆ. ಆದ್ರೆ ಅದಕ್ಕಿಂತ ಬಿಫೋರ್ ಕಾನೂನುಗಳಿದೆ. ಆದ್ರೆ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ FIR ಮಾಡಕ್ಕೆ ರೆಡಿ ಇಲ್ಲ. ಅದರಲ್ಲಿನೇ ಈ ವೀರೇಂದ್ರ ಜೈನ್ ಕುಟುಂಬದ ಬಗ್ಗೆ, ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಸೌಜನ್ಯ ಪ್ರಕರಣದ ಬಗ್ಗೆ ತಿಳಿಸಿ ಹೇಳಿದ್ದೀನಿ. ಸಿಕ್ಕಂತ ಅಲ್ಪ ಸಮಯದಲ್ಲಿ ಆನೆ ಮಾವುತನ ಡಬಲ್ ಮರ್ಡರ್ ಕೇಸೇ ರಿಜಿಸ್ಟರ್ ಮಾಡುವುದಿಲ್ಲ. ಅವ್ರ ಹೆಸರು ಹೇಳಿದ ತಕ್ಷಣ ಕೇಸೇ ರಿಜಿಸ್ಟರ್ ಮಾಡುವುದಿಲ್ಲ, FIRನೇ ಆಗುದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಕಾನೂನು ಜಾರಿ ಬಂದ್ರೆ ಏನು ಅಂತ ನಾನು ಅವ್ರಿಗೆ ತಿಳಿಸಿ ಹೇಳಿದೆ, ಶಾರ್ಟ್ ಆಗಿ ತಿಳಿಸಿ ಹೇಳಿದ್ದೇನೆ. ಆ ನಂತರ SHGಗಳ ಬಗ್ಗೆ, ಯಾಕಂದ್ರೆ ಆ ಡ್ರಾಫ್ಟ್ ನಾನು ರಿಟರ್ನ್ ಮಾಡಿದಾಗ ಅವ್ರು ಏನು ಎಕ್ಸ್ಪ್ಲನೇಷನ್ ಕೇಳಿದ್ರು, ಆ ಪ್ರತಿಯನ್ನ ನಮ್ಗೆ ಹೇಳಿ ಸಿಕ್ಕಿತ್ತು. ನಾನು ಅದನ್ನ ಓದಿದಾಗ ಅದರಲ್ಲಿ ಒಂದು ಪಾಯಿಂಟ್ ಇತ್ತು. ಏನಂತ ಹೇಳಿದ್ರೆ, ಇದು ಸ್ವಸಹಾಯ ಗುಂಪುಗಳಿಗೆ ಅಫೆಕ್ಟ್ ಆಗುತ್ತೆ ಅಂತ ಕಳ್ಸಿದ್ರು ಅವ್ರು. ಇದು ಎಲ್ಲಾ ಮಾಧ್ಯಮಗಳಿಗೆ ಬಂದಿಲ್ಲ.
ಓನ್ಲಿ ಒಂದ್ 3-4 ಅಬ್ಜೆಕ್ಷನ್ಸ್ ಅಷ್ಟೇ ಪ್ರಸಾರ ಮಾಡ್ತಾ ಇದ್ರು. ಆದ್ರೆ SHG ಗಳಿಗೆ ಅಫೆಕ್ಟ್ ಆಗ್ತದೆ ಅನ್ನೋದನ್ನ ಎಲ್ಲಾ ಮಾಧ್ಯಮಗಳಲ್ಲಿ ತೋರಿಸಿಲ್ಲ. ಆದ್ರೆ ಅದು ನನ್ನ ಗಮನಕ್ಕೆ ಬಂದಿತ್ತು. ನಾನು ಫಸ್ಟ್ ಅದೇ ಪಾಯಿಂಟ್ ನಂತರ ಸ್ಟಾರ್ಟ್ ಮಾಡಿದೆ. ಸ್ವಸಹಾಯ ಗುಂಪುಗಳನ್ನ ಇವರು ಮುಂದೆ ಇಟ್ಕೊಂಡು ದುಡ್ಡು ಮಾಡುವಂತ ಯಂತ್ರಗಳನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವ್ರು ಯಾರಿಗೂ ಯಾವ ಮಾಹಿತಿನೂ ಇಲ್ಲ. ಸ್ವಸಹಾಯ ಗುಂಪುಗಳಿಗೆ ಬರೀ ಅವ್ರ ಕಡೆಯಿಂದ ಪುಸ್ತಕದಲ್ಲಿ ಸೈನ್ ಮಾಡಿಸ್ಕೊಳ್ಳೋದು, ಇನ್ ಬೇರೆ ಬೇರೆ ಏನೋ ಡಾಕ್ಯುಮೆಂಟ್ಸ್ ನಲ್ಲಿ ಮುಂಚೆ ಸೈನ್ ಮಾಡಿಸ್ಕೊಂಡ್ ಬಿಟ್ಟಿದ್ದಾರೆ. ಹಿಂಗಾಗಿ ಇದರಿಂದ ಶೋಷಣೆ ಆಗ್ತಾ ಇದೆ. ಯಾಕಂದ್ರೆ ಗೆಹ್ಲೋಟ್ ಜಿ ವೆರಿ ಸೆನ್ಸಿಬಲ್ ಪರ್ಸನ್. ಈಗ ಸುಮಾರು ಜನ ಆರೋಪ ಅದು ಮಾಡ್ತಾ ಇದ್ದಾರೆ, ಅಂದ್ರೆ ಅವು ಯಾರೋ ಹೇಳಿದ್ರು ಬಿಟ್ರು ಅಂತೆಲ್ಲ. ಬಟ್ ಈಸ್ ಅ ವೆರಿ ಸೆನ್ಸಿಬಲ್ ಪರ್ಸನ್. ಗ್ರೌಂಡ್ ಟು ಅರ್ತ್ ಪಾಲಿಟಿಕ್ಸ್, ರಾಜಸ್ಥಾನದ ಗ್ರೌಂಡ್ ಟು ಅರ್ತ್ ಇದಕ್ಕೆ ಬಂದಂತಹ ವಾಸ್ತವ ರಾಜಕಾರಣದಿಂದ ಬಂದಂತಹ ಒಬ್ಬ ವ್ಯಕ್ತಿ, ವೆರಿ ಮ್ಯಾಚೂರ್ಡ್ ಪರ್ಸನ್. ಈ ಎಲ್ಲಾ ವಿಷಯಗಳನ್ನ ಕನ್ವಿನ್ಸ್ ಮಾಡಿ ಆನಂತರ ಸೋಮನಾಥ್ ನಾಯಕರು ನಾಗರಿಕ ಸೇವಾ ಟ್ರಸ್ಟ್ ಅವರು ನನಗೆ ಕೊಟ್ಟಂತಹ ಕರ್ಮಕಾಂಡಗಳು, ಈ ಕುಟುಂಬದ ವೀರೇಂದ್ರ ಜೈನ್ ಕುಟುಂಬದ ಕರ್ಮಕಾಂಡಗಳು 100 ಪ್ರಶ್ನೆಗಳಿಗೆ ಉತ್ತರ, ಅದನ್ನು ಕೂಡ ಕೊಟ್ವಿ. ಆನಂತರ ಇದು ನನ್ನ ಹೆಸರಿಗಿದೆಯಾ ಇದು ಅಂತ ಕೇಳಿದ್ರು. ಹೌದು ಸರ್, ಇದು ತಮ್ಮ ಹೆಸರಿಗೆನೆ ಇದೆ ಅಂತ ಹೇಳಿ ಮತ್ತೆ ಟ್ರಾನ್ಸ್ಲೇಟರ್ ಕರೆದು ಅವರು ವಿಚಾರ ನೋಡಿದ್ರು. ಆಮೇಲೆ ಮತ್ತೆ ವೆರಿಫೈ ಮಾಡಿದ್ರು. ಇದು ಹೌದು 5ನೇ ತಾರೀಕಿಗೆ ಬಂದಿದೆ ಅಂತ ಹೇಳಿ ರಾಜ್ಯಪಾಲರದೇ ಸೀಲ್ ಇತ್ತು. ಮತ್ತೆ ಒನ್ಸ್ ಅಗೇನ್ ಅವ್ರು ತಗೊಂಡು ಅಕ್ನಾಲೇಜ್ಮೆಂಟ್ ಕೊಟ್ಟು, ठीक है इसके ऊपर हम कार्रवाई करेंगे देखेंगे हम ಅಂತ ಒಂದು ಆಶ್ವಾಸನೆ ಕೊಟ್ಟು ಮಾತಾಡಿ ಒಳ್ಳೇದಾಗಿ ಮಾತಾಡಿ ಕಳಿಸಿದ್ರು. ಅದಾದ ನಂತರ ಬರಬೇಕಾದ್ರೆ ನಮ್ಮ ಬಹಳ ವರ್ಷದ ಹಿಂದೆ, ಸುಮಾರು 20 ವರ್ಷದ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ತರಬೇತಿ ಕೊಟ್ಟಂತಹ ನಮ್ಮ ಗುರುಗಳವರು, ಡ್ರಿಲ್ ಇನ್ಸ್ಟ್ರಕ್ಟರ್ ಅಂತ ಇದ್ರು, ಸಾಬು ಥಾಮಸ್ ಸಾಹೇಬರು. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತದೆ, ಈಗ ಒಳ್ಳೊಳ್ಳೆ ಅಧಿಕಾರಿಗಳನ್ನ ನಾವು ನೋಡ್ತಾ ಇರ್ತೀವಿ, ಪ್ರಚಾರ ಇರ್ತದೆ, ಟಿವಿಯಲ್ಲಿ ಬರ್ತಾರೆ, ಬೇರೆ ಬೇರೆ ಹಂತದಲ್ಲಿ ನೋಡ್ತೀವಿ. ಆದ್ರೆ ಇಡೀ ಪೊಲೀಸ್ ಇಲಾಖೆಯನ್ನ ಪ್ರಿಪೇರ್ ಮಾಡುವಂಥದ್ದು ಪೊಲೀಸ್ ಟ್ರೈನಿಂಗ್ ತರಬೇತಿ ಕೇಂದ್ರಗಳು. ಆ ತರಬೇತಿ ಕೇಂದ್ರಗಳಲ್ಲಿ ಅನೇಕ ದಕ್ಷ ಅಧಿಕಾರಿಗಳು ಇರ್ತಾರೆ, ಒಳ್ಳೊಳ್ಳೆ ಅಧಿಕಾರಿಗಳೇ. ನಮಗೆ ಟ್ರೈನಿಂಗ್ ಕೊಟ್ಟಂತವ್ರು ಸಾಬು ಥಾಮಸ್ ಸಾಹೇಬರು, ವೆರಿ ನೀಟ್. ಇವತ್ತಿಗೂ ಕೂಡ ಅದೇ ರೀತಿ ಪರ್ಸನಾಲಿಟಿ, ವೆರಿ ಹ್ಯಾಂಡ್ಸಮ್, ವೆರಿ ಹೆಲ್ದಿ. ಇವತ್ತು ಅವ್ರಿಗೆ ಭೇಟಿಯಾಗಿ ಬಹಳ ಖುಷಿ ಆಯ್ತು. ಇವತ್ತು ಆ ಟ್ರೈನಿಂಗ್ ಯಂತ್ರನೇ ಇವತ್ತು ನಾನು ಮನೆ ಯಂತ್ರ ಹೊರಗಡೆ ನಾನೇನಾದ್ರೂ ಶೂಸ್ ಹಾಕೊಂಡ್ರೆ ಪಾಲಿಶ್ ಇಲ್ಲದೆ ನಾನು ಮನೆ ಯಂತ್ರ ಹೊರಗಡೆ ಹೋಗುದಿಲ್ಲ, ಪಾಲಿಶ್ ಮಾಡ್ಕೊಂಡೇ ಹೋಗ್ಬೇಕು. ಆನಂತರ ಕರೆಕ್ಟ್ ಟೈಮಿಗೆ 1 ಗಂಟೆಗೆ ರೀಚ್, ಕರೆಕ್ಟ್ 1ಕ್ಕೆ 5 ನಿಮಿಷ ಇದ್ದಾಗ ರೀಚ್ ಆಗಿದ್ದೆ. ಇಲ್ಲ ಅಂತಂದ್ರೆ ಭಯ ನಮಗೆ. ಟ್ರೈನಿಂಗ್ ಅಲ್ಲಿ ಇದ್ದಾಗ 1 ನಿಮಿಷ ಏನಾದ್ರು ಲೇಟ್ ಆಗಿದ್ರೆ ಆರ್ಮ್ಸ್ ಮೇಲೆ ಇಟ್ಕೊಂಡು ಹೈಪೋಟಾಮ್ ಅಂತಾರೆ, ಅದಕ್ಕೆ ಹೈಪೋಟಾರ್ಮ್ ಮಾಡಿ ಓಡಿಸ್ತಾ ಇದ್ರು. ಇವತ್ತು ನಾನು ಅವ್ರಿಗೆ ಹೇಳಿ, ಸರ್ ಲೇಟ್ ಆಗಿ ಬಂದ್ರೆ ನೀವು ನಮ್ಮ ನೆಲೆ ರಾಜಭವನ 1 ರೌಂಡ್ ಓಡಿಸ್ತಿರೋ ಅಂತ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಸರ್ ಅಂತ ಹೇಳಿದೆ. ನಿಜವಾಗ್ಲೂ ಕೂಡ ಒಬ್ಬ ಒಳ್ಳೆಯ ಅಧಿಕಾರಿ ಈ ರಾಜ್ಯ ಕಂಡಂತ. ಆನಂತರ ನಮ್ಮ ಟ್ರೈನಿಂಗ್ ನಲ್ಲಿ ಜೈಪಾಲ್ ಸಾಹೇಬ್ರು ಇದ್ರು, ಆನಂತರ ಮಂದಣ್ಣ ಅವರಿದ್ರು, ಆನಂತರ ನಮಗೆ ಟ್ರೈನಿಂಗ್ ಕೊಟ್ಟಂತ IGP ಸತ್ಯನಾರಾಯಣ ರಾವ್ ಸಾಹೇಬ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಇದ್ರು, KPI ಡೈರೆಕ್ಟರ್ ಇದ್ರು. ಇವತ್ತು ಸಾಬು ಥಾಮಸ್ ಸಾಹೇಬ್ರನ್ನ ಮತ್ತೆ ಎಲ್ಲಾ ಸಿಬ್ಬಂದಿಗಳನ್ನ ನೋಡಿ ಬಹಳ ಖುಷಿ ಆಯ್ತು. ಇವತ್ತು ಒಳ್ಳೆ ದಿನ. ನಾನು ಹೋಗಕ್ಕಿಂತ ಮುಂಚೆನೆ ಬೆಳಿಗ್ಗೆನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ರು, ಯಾಕಂದ್ರೆ ನಾನು ಹೇಳಿದ್ದೆ ಅವ್ರಿಗೆ ಈ ತರ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ ರಾಜ್ಯಪಾಲರು ಅಂತ. ನೀವು ಸುಮ್ನೆ ಹೋಗಿ ಬನ್ನಿ, ಅಣ್ಣಪ್ಪಯ್ಯರು ಆಶೀರ್ವಾದ ಮಾಡ್ತಾರೆ, ಸುಮ್ನೆ ಹೋಗಿ ಬನ್ನಿ, ನೀವು ಇವತ್ತೇನೋ ಒಂದು ನಿರ್ಧಾರ ಆಗತ್ತೆ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ರು. ಸಹಜವಾಗಿ ನಾನು ನಂಬುದಿಲ್ಲ, ಅಂದ್ರೆ ನಂಬ್ತೇನೆ. ಬಟ್ ಏನಂತಂದ್ರೆ ಅದೆಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಡಿಪಾರ್ಟ್ಮೆಂಟ್, ಅದು ಧರ್ಮ ದೈವ ಈ ಹೇಳಿಕೆಗಳು. ನಾನು ಈ ರೀತಿ ಕೆಲಸದಲ್ಲಿ ಜಾಸ್ತಿ ನಾನು ನಂಬೋನು. ಆದ್ರೆ ನೋಡಿ, ಅವ್ರು ಹೇಳಿದ್ದೆ ಇವತ್ತು ಸಾಯಂಕಾಲದವರೆಗೆ 5 ಗಂಟೆಗೆ ಸುಗ್ರೀವಾಜ್ಞೆ ಆದೇಶ ಹೊರಗಡೆ ಬಂತು. ಇದರ ಅರ್ಥ ಏನೋ ನಾವು ಹೋದ್ವಿ ಹೇಳ್ಬಿಟ್ವಿ ಅಂತಲ್ಲ. ನನ್ನ ಆ ಅರ್ಥದಿಂದ ನಾನು ಹೇಳ್ತಾ ಇಲ್ಲ. ಈ ಹಿಂದೆ ಈ ಸುಗ್ರೀವಾಜ್ಞೆ ಆದೇಶ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಅನೇಕ ದಕ್ಷ ಅಧಿಕಾರಿಗಳ, ವಿಧಾನಸೌಧದಲ್ಲಿ ಇರತಕ್ಕಂತಹ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇರತಕ್ಕಂತಹ, ಕಾನೂನು ಇಲಾಖೆಯಲ್ಲಿ ಇರತಕ್ಕಂತಹ ಅನೇಕ ದಕ್ಷ ಅಧಿಕಾರಿಗಳ ಒಂದು ಪ್ರಯತ್ನ ಇದೆ. ಮತ್ತು ಈ ಒಂದು ಸುಗ್ರೀವಾಜ್ಞೆ ಜಾರಿ ಮಾಡಿದ್ದಕ್ಕಾಗಿ ನಾವು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲ್ಲಾ ಪ್ರಜ್ಞಾವಂತರು ಧನ್ಯವಾದಗಳನ್ನ ಹೇಳಲೇಬೇಕು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರನ್ನ ವಿರೋಧಿಸ್ತಾ ಇಕ್ಕಂತಹ ಒಂದು ದೊಡ್ಡ ಜನಸಮೂಹ ಇದೆ. ಅವರು ಕೂಡ ಧನ್ಯವಾದ, ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳುವಂತಹ ಒಂದು ಸಮಯ.
ಈಗ ನಾವು ಈಗಿರುವಂತಹ ನನಗನ್ಸುತ್ತೆ ಒಂದೊಂದ್ಸರಿ ಈಗೇನು ಬಿಜೆಪಿ ನಾಯಕರುಗಳು ಬಣ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ, ಒಂದ್ ವೇಳೆ ಅವ್ರು ಈ ಟೈಮ್ ನಲ್ಲಿ ಅಧಿಕಾರದಲ್ಲಿ ಇದ್ರೆ ಸುಗ್ರೀವಾಜ್ಞೆ ಹೊರಡಿಸೋದು ಹೋಗ್ಲಿ, ಸುಗ್ರೀವಾಜ್ಞೆ ಹೊರಡಿಸುವ ಚಿಂತನೆಯನ್ನು ಕೂಡ ಮಾಡ್ತಾ ಇರಲಿಲ್ಲ, ಯೋಚನೆಯನ್ನು ಕೂಡ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಇದನ್ನ ಇಂಥ ಒಂದು ಸುಗ್ರೀವಾಜ್ಞೆ ಹೊರಡಿಸ್ಬೇಕಾದ್ರೆ ಸಾಕಷ್ಟು ಗಟ್ಸ್ ಇರ್ಬೇಕಾಗತ್ತೆ. ಇದ್ರ ಹಿಂದಿರೋರು ಸುಮ್ಮನೆ ಇರೋರಲ್ಲ, ವೆರಿ ವೆರಿ ಪವರ್ಫುಲ್. ಇಡೀ ದೇಶದಲ್ಲಿ ಅತ್ಯಂತ ಮೋಸ್ಟ್ ಪವರ್ಫುಲ್ ಫ್ಯಾಮಿಲಿ ಇದರ ಹಿಂದೆ ಇರೋದು. ಎಲ್ಲಾ ರಾಜಕೀಯ ಪಕ್ಷಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂತಹ ಧರ್ಮಸ್ಥಳದ ಧರ್ಮೋದ್ಯಮಿಗಳು, ದೇವರನ್ನೇ ವ್ಯಾಪಾರಕ್ಕೆ ಇಟ್ಟಂತಹ ಧರ್ಮೋದ್ಯಮಿಗಳ ಕುಟುಂಬ ಇದರ ಹಿಂದ್ಗಡೆ ಇದೆ. ಆದ್ರೂ ಕೂಡ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬಂದಿದೆ. ಹಾಗಿದ್ರೆ ಇದರಲ್ಲಿ ಸೌಜನ್ಯ ಹೋರಾಟದ ಪಾತ್ರ ಏನು, ಹೇಗೆ ಶುರು ಆಯ್ತು, ಇದು ಈ ಜನಜಾಗೃತಿ ತರುವಂತ ಪಾತ್ರ ಹೇಗೆ ಶುರು ಆಯ್ತು ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ತೀನಿ. ಇದರ ಹಿನ್ನೆಲೆಯನ್ನ ಹೇಳ್ಬೇಕಾಗತ್ತೆ, ಯಾಕಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾರ್ಯಾರಿಗೆ ಕೆಲವೊಬ್ರಿಗೆ ಹೊಸದಾಗಿ ಇದನ್ನ ಗಮನಿಸ್ತಾ ಇದ್ರಿ ಅವ್ರಿಗೆ ಗೊತ್ತಿರ್ಲಿ ಅಂತ. 2023 ಜೂನ್ 16ನೇ ತಾರೀಕಿಗೆ ಯಾವಾಗ ಸೌಜನ್ಯ ಪ್ರಕರಣದಲ್ಲಿ ಇದ್ದಂತಹ ಗ್ಯಾಂಗ್ ರೇಪ್, ಅದು ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಏಕೈಕ ಆರೋಪಿ ಸಂತೋಷ್ ರಾವ್ನನ್ನ ಖುಲಾಸೆ ಮಾಡ್ತದೆ ಪೋಕ್ಸೋ ಕೋರ್ಟ್, ಬೆಂಗಳೂರಿನಲ್ಲಿರುವಂತ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಖುಲಾಸೆ ಮಾಡಿದಾಗ ಒನ್ಸ್ ಅಗೇನ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತುತ್ತಾರೆ. ವಿಪರೀತ ಆಕ್ರೋಶ ಭರಿತರಾಗಿ ಪ್ರತಿಭಟನೆಗಳನ್ನ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆತಂಕಗೊಂಡಂತಹ ಈ ಧರ್ಮೋದ್ಯಮಿಗಳು, ರಾಜ್ಯಸಭಾ ಸದಸ್ಯರು, ಏನು ನಾನೇ CBI ಹೇಳಿಬಿಟ್ಟೆ, ನಾನೇ ಹೋಮ್ ಮಿನಿಸ್ಟರ್ಗೆ ಹೇಳಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಬಿಟ್ಟೆ, ನಾನೇ CID ಕೊಟ್ಬಿಟ್ಟೆ ಅಂತೆಲ್ಲ ಹೇಳ್ತಾರಲ್ಲ, ಅವ್ರು ಏನ್ ಮಾಡಿದ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಈ ಸೌಜನ್ಯ ನ್ಯಾಯಪರ ಹೋರಾಟವನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಅವರೇ ಸೃಷ್ಟಿ ಮಾಡಿದಂತಹ ಈ ಸಂಘಗಳು, ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಸಂಘಗಳು, ಏನ್ ಎಲ್ಲರಿಗೂ ಕೂಡ ಬಡ್ಡಿ ದಂಧೆ ನಡೆಸ್ತಾ ಇದ್ರು, ಅವರಿಗೆ ಒಂದು ಆದೇಶವನ್ನ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ನೀವ್ ಎಲ್ರೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಿರೋಧಿಸಬೇಕು, ಆ ಸಭೆಗಳಿಗೆ ನೀವು ಯಾರು ಹೋಗಬಾರ್ದು, ಕಟ್ಟಪ್ಪಣೆ ಹೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು 2ರಿಂದ 10 ಸಂಘಗಳಿದೆ, ಸ್ವಸಹಾಯ ಸಂಘಗಳು. ಎಲ್ಲಿ ನೋಡಿದ್ರು ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಇದೆ. ಆವಾಗ ಅಲ್ಲಿರ್ತಕ್ಕಂತಹ ಜನಸಾಮಾನ್ಯರಿಗೆ ಒಂದು ಸಂಶಯ ಶುರುವಾಯಿತು, ಯಾಕೆ ಇವ್ರು ಈ ತರ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಹೋಗ್ಬಾರ್ದು ಅಂತೇಳಿ ಇವ್ರು ಕಾವಂದ್ರೆ ಯಾಕೆ ಆದೇಶ ಹೊರಡಿಸ್ತಾ ಇದ್ದಾರೆ ಅಂತ ಡೌಟ್ ಶುರುವಾಗಿ ಸಿಟ್ಟು ಬಂತು. ನಾವ್ಯಾಕೆ ಸೌಜನ್ಯ, ನಮ್ಮ ಮನೆ ಮಗಳು ಸೌಜನ್ಯ, ಅವಳ ಹೋರಾಟಕ್ಕೆ ನಾವ್ಯಾಕೆ ಹೋಗಬಾರದು ಅಂತೇಳಿ ಆ ಏನು ಇವರು ಪರಮ ಪೂಜ್ಯರು ಅಂತ ಕರೆಸ್ಕೊಳ್ತಾ ಇದ್ದಾರೆ, ಅವರ ಆದೇಶವನ್ನ ಧಿಕ್ಕರಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಜೊತೆ ಬರ್ತಾರೆ. ನೀವು ನೋಡ್ಬಹುದು ಫೋಟೋಸ್ ಈಗ ಎಲ್ಲಾ ವಿಡಿಯೋದಲ್ಲಿ. ಮತ್ತೆ ಒನ್ಸ್ ಅಗೇನ್ ನಮ್ಮ ಕುಡ್ಲಾ ರಾಂಪೇಜ್ ಅವರು, ಆದಿತ್ಯ ಕಿರಣ್, ಬೇರೆ ಬೇರೆ ಯೂಟ್ಯೂಬ್ನವರೆಲ್ಲಾರು ಕೂಡ ಸಂತೋಷ್ ಅವರು ಹಾಕ್ತಾ ಇರ್ತಾರೆ ಅದನ್ನ, ಹಳೆ ಇದನ್ನೆಲ್ಲ. ಸಾವಿರಾರು ಗಟ್ಟಲೆ ಒಂದು ಸಣ್ಣ ಹಳ್ಳಿಯಲ್ಲಿ 100 ಜನ ಸೇರುದು ದೊಡ್ಡದ ವಿಷಯ. ಅಂಥದ್ರಲ್ಲಿ ನಾವು ಹೋಗಿದ್ದೀವಿ, 5,000 10,000 ಜನ ಸೇರಿದ್ದಾರೆ ಒಂದು ಚಿಕ್ಕ ಹಳ್ಳಿಗಳಲ್ಲಿ, ಬೇರೆ ಬೇರೆ ಕಡೆಯಿಂದ ಬಂದ್ಬಿಡ್ತಾರೆ. ಅಂದ್ರೆ ಈ ಸ್ವಸಹಾಯ ಸಂಘಗಳ ಈ ಗುಂಪಿನವರೇ ತಗೊಂಡಂತಹ ನಿರ್ಣಯ, ಇದು ಏನೋ ನಡೀತಾ ಇದೆ ಇಲ್ಲಿ. ಹೋರಾಟ ಹತ್ತಿಕ್ಕೋದ್ರ ಸಲುವಾಗಿ ಸ್ವಸಹಾಯ ಗುಂಪುಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಇವರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇನ್ನೊಂದು ಹೋರಾಟವನ್ನು ಹತ್ತಿಕ್ಕೊಳ್ಳೋದಕ್ಕೆ ನಮ್ಮನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಅವರು ನಿರ್ಧಾರ ತಗೊಂಡ್ರು. ಆವಾಗ ಅಲ್ಲಿ ಕೆಲವೊಂದಿಷ್ಟು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಹಳ್ಳಿಗಳಲ್ಲಿ ಯುವಕರು ಕೂಡ ಮುಂದಾದರು, ಸಾಲ ತಗೊಂಡಂತವ್ರು. ಈ ಸದಸ್ಯರೇ, ಅವರೇನು ಹೊರಗಿನವರಲ್ಲ, ಅವರೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಭಕ್ತರೇ. ಸ್ವಸಹಾಯ ಸಂಘದಲ್ಲಿ ಇರೋರು ಎಲ್ಲರೂ ಒಂದು ತಿಳ್ಕೊಂಡ್ಬಿಡಿ, ಯಾರು ಹೊರಗಿನವರಲ್ಲ, ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಭಕ್ತರೇ. ಮಂಚಿ ಅಂತ ಒಂದು ಗ್ರಾಮ, ಅಲ್ಲಿ ವಸಂತ್ ಅಂತ ಒಬ್ಬ ಈಗಲೂ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾನೆ. ಆಮೇಲೆ ಪ್ರದೀಪ್ ಅಂತ ಬೇರೆ ಬೇರೆ ಅಲ್ಲಿ ಯುವಕರು ತೀರ್ಮಾನ, ಒಬ್ರೆ, ಅವ್ರ ಜೊತೆಗೆ ಯಾರು ಇಲ್ಲ ಅಂತಲ್ಲಿ, ಅಂದ್ರೆ ಇದನ್ ಮಾಡೋದಕ್ಕೆ. ನಾನು ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೆ ನಾನು ಸಾಲ ಕಟ್ಟುವುದಿಲ್ಲ ಅಂತ ನಿರ್ಣಯ ತಗೊಂಡು,
ಅದಾದ್ಮೇಲೆ ಕಾರ್ಕಳದಲ್ಲಿ ಈಗೇನು ನಮ್ಮ ಶೈಲಜಾ ಅಕ್ಕ ಅವರು, ಸಹೋದರಿ ಶೈಲಜಾ ಅಕ್ಕ ಅವ್ರು ಮಾತಾಡ್ತಾ ಇದ್ದಾರೆ, ಈಗ ನಿರಂತರವಾಗಿ ಆಕ್ಟಿವ್ ಇದ್ದಾರೆ. ಅವ್ರ ಜೊತೆಗೆ ಕೂಡ್ಲಾ ರಾಂಪೇಜ್ ಅವ್ರು ಹೋಗ್ತಾರೆ ಅವ್ರ ಊರಿಗೆ, ದುರ್ಗಾ ಶಕ್ತಿ ಸಂಘ ಅಂತ ಹೇಳಿ, ಅದು ಧರ್ಮಸ್ಥಳತೆ ಸಂಘ. ಅವರು ದಿಟ್ಟವಾಗಿ ಮಾತಾಡ್ತಾರೆ, ನೇರ ಮಾತಾಡ್ತಾರೆ. ನಾವು ಕಟ್ಟೋದಿಲ್ಲ, ಅಲ್ಲಿ ಎಲ್ಲೆಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳಿ ಎಲ್ಲವನ್ನು ಕೂಡ ಬಿಚ್ಚಿಡ್ತಾರೆ. ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅದನ್ನ ಕೇಳಿ. ಅವ್ರು ಕೊಟ್ಟಂತ ಮಾಹಿತಿ, ಆಗ್ತಾ ಇರುವಂತ ಶೋಷಣೆ, ಯಾವ ರೀತಿ ಮೋಸ ಆಗ್ತಾ ಇದೆ, ಎಲ್ಲರಿಗೂ ಒಂದು ದಿಗ್ಭ್ರಮೆ ಆಗುತ್ತೆ. ಕೂಡ್ಲಾ ರಾಂಪೇಜ್ ಅವ್ರಿಗೆ, ಅಜಯ್ ಅಂಚನ್ ಅವ್ರಿಗೆ ನೂರಾರು ಬೆದರಿಕೆ ಕರೆಗಳು ಬರ್ತದೆ. ನಿನಗೆ ಹೊಡಿತೀವಿ, ಬಡಿತೀವಿ, ತೆಗಿತೀವಿ. ಬಟ್ ಅಜಯ್ ಅವರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ, ದಿಟ್ಟವಾಗಿ ಉತ್ತರ ಕೊಡ್ತಾರೆ ಅಜಯ್ ಅಂಚನ್ ಅವರು. ಅಂದ್ರೆ ಅಟ್ಯಾಕ್ ಅಂದ್ರೆ ಮಾತಿನಲ್ಲಿ. ಅವಾಗ ಈ ಚಾಪ್ಟರ್ ಓಪನ್ ಆಗುತ್ತೆ. ಇದಾದ ನಂತರ ಒಂದ್ 5-6 ತಿಂಗಳ ಹಿಂದೆ ನಾನು ಬಹಳಷ್ಟು ಸರಿ, ಯಾಕಂದ್ರೆ ನಾನು ಇದರಲ್ಲಿ ಬ್ಯುಸಿ ಆಗಿದ್ದೆ, ಈ ಕೇಸ್ ಲೂಪ್ ಹೋಲ್ಸ್ ಬಗ್ಗೆ, ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಎಲ್ಲೆಲ್ಲಾಯ್ತು, ಹೇಗೆ ಆಯ್ತು, ಇದರಲ್ಲಿ ನಾನು ಬ್ಯುಸಿ ಆಗಿರ್ತಾ ಇದ್ದೆ. ಬಟ್ ಒಂದ್ ಪಾಯಿಂಟ್ ಏನ್ ಅನಿಸ್ತು, ಈ ಇದಕ್ಕೆ ತಿರುವು ಕೊಟ್ಟಂತದ್ದು ಏನಂತ ಹೇಳಿದ್ರೆ, ಶಿರೂರದಲ್ಲಿ ಪ್ರವಾಹ ಸಿಕ್ಕಾಪಟ್ಟೆ ಮಳೆ ಆದಾಗ ಗುಡ್ಡ ಕುಸಿದು, ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ಹತ್ರ ಶಿರೂರದಲ್ಲಿ ಒಂದು ಗುಡ್ಡ ಕುಸಿದು ಸುಮಾರು ಜನ ಅಲ್ಲಿ ಕಾಣೆ ಆಗ್ತಾರೆ, ಮತ್ತೆ ಸತ್ತು ಹೋಗ್ತಾರೆ ಒಂದಿಷ್ಟು ಜನ. ನಮ್ಮ ಈಶ್ವರ ಮಲ್ಪೆ ಅವರೆಲ್ಲ ಕೂಡ ಸೇವ್ ಮಾಡೋಕೆ ಸಾಕಷ್ಟು ಪ್ರಯತ್ನ ಪಟ್ರು. ಅವಾಗ ಇವರು ಮಾನ್ಯ ರಾಜ್ಯಸಭಾ ಸದಸ್ಯರು ಹೋಗ್ತಾರೆ. ಹೋದಾಗ ಸಹಜವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಜನರದ್ದು, ಇಂಥ ದೊಡ್ಡವರು ಬಂದಿದ್ದಾರೆ, ಪೂಜ್ಯರು ಬಂದಿದ್ದಾರೆ, ನಾವು ಗೌರವಿಸುವಂತ ವ್ಯಕ್ತಿ ಬಂದಿದ್ದಾರೆ. ಅವಾಗ ಮಾಧ್ಯಮದವರು ಕೂಡ ಇರ್ತಾರೆ, ಅವ್ರ ಜೊತೆಗೆ ಒಂದು ದೊಡ್ಡ ಹಿಂಡೆ ಬರ್ತದೆ ಅವ್ರು ಹೋದಾಗ. ಎಲ್ಲರೂ ಕೂಡ ಕೇಳ್ತಾರೆ, ನೀವು ಮುಂದೇನು ಬೇರೆ ಇದನ್ನೆಲ್ಲ ಹೇಳ್ತಾರೆ, ನಾವು ಅದ್ ಮಾಡ್ತೇವೆ, ಇದನ್ನ ಮಾಡ್ತೇವೆ, ಹಂಗ್ ಮಾಡ್ತೇವೆ, ಹಿಂಗ್ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಒಬ್ಬನು ರಿಯಲಿ ಥ್ಯಾಂಕ್ಸ್ ಟು ಹಿಮ್, ಅದು ಯಾರು, ಮೋಸ್ಟ್ಲಿ ಯೂಟ್ಯೂಬರ್ಸ್ ಅಥವಾ ಟಿವಿ ಚಾನಲ್ ಅವರು, ಯಾರೇ ಇರಲಿ, ದೊಡ್ಡ ಥ್ಯಾಂಕ್ಸ್ ಅವ್ರು. ಗುರುಗಳೇ, ಅವ್ರು ಕೇಳ್ತಾರೆ ಸಿಂಪಲ್ ಆಗಿ, ಗುರುಗಳೇ ನೀವು ಮತ್ತೆ ಇಷ್ಟೆಲ್ಲ ಮಾಡೋಕ್ಕಿಂತ ನಿಮ್ದೇ ಸಂಘಗಳಿದೆ ಅಲ್ಲ, ಸಂಘದಿಂದ ಬಡ್ಡಿ ಕೊಟ್ಟಿದ್ದೀರಲ್ಲ, ಆ ಬಡ್ಡಿ ಮನ್ನಾ ಮಾಡ್ಬೋದಲ್ಲ, ಸಾಲ ಮನ್ನಾ ಮಾಡ್ಬೋದಲ್ಲ ಅಂತ ತಕ್ಕನೆ ಕೇಳ್ತಾನೆ. ಅವಾಗ ಇವರು, ಸಾಲ ನಾವು ಕೊಟ್ಟಿದ್ದಲ್ಲ, ಸಾಲ ಬ್ಯಾಂಕ್ ಕೊಟ್ಟಿದ್ದು ಅಂತ ಹೇಳ್ಬಿಡ್ತಾರೆ. ಅದು ರಾತ್ರಿ ಟಿವಿ ಚಾನೆಲ್ ನಲ್ಲಿ ಬರಕ್ ಸ್ಟಾರ್ಟ್ ಆಯ್ತು. ನಾನು ಯೋಚನೆ ಮಾಡ್ತಾ ಇದ್ದೆ ರಾತ್ರಿ ಪೂರ್ತಿ ಇದ್ರ ಬಗ್ಗೆ. ನಾನು ಧಾರವಾಡದಲ್ಲಿದ್ದೆ. ಧಾರವಾಡದಲ್ಲಿ ನಮ್ಮ ಒಂದು ದೊಡ್ಡದು ಕೆಳಗೇರಿ ಕೆರೆಯಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ, ಬರೀ ಅದೇ ತಲೆಯಲ್ಲಿತ್ತು. ಹಿಂಗ್ ಹೇಳ್ಬಿಟ್ರಲ್ಲ, ಮತ್ತೆ ಯಾಕೆ ಇವ್ರು ವಸೂಲಿ ಮಾಡಕ್ ಹೋಗ್ತಾ ಇದಾರೆ? ಬ್ಯಾಂಕ್ನವರು ಸಾಲ ಕೊಟ್ರೆ ಬ್ಯಾಂಕ್ನವ್ರು ವಸೂಲಿ ಮಾಡಕ್ ಹೋಗ್ಬೇಕಲ್ಲ, ಬ್ಯಾಂಕ್ ನಿಯಮದ ಪ್ರಕಾರ ಹೋಗ್ಬೇಕಲ್ಲ, ಇವ್ರು ಯಾಕೆ ಹೋಗ್ತಾ ಇದಾರೆ ಅಂತ ಹೇಳಿ ಒಂದು 3 ನಿಮಿಷದ ಒಂದು ಆಡಿಯೋ ಮಾಡಿದೆ. ಜಸ್ಟ್ ಒಂದು 2 ನಿಮಿಷ 30 ಸೆಕೆಂಡ್ ಅಥವಾ ಹಾರ್ಡ್ಲಿ 3 ಮಿನಿಟ್ಸ್ ಮಾಡಿ ನನ್ನ ಫೇಸ್ಬುಕ್ಗೆ ಹಾಕೊಂಡೆ. ಆ ಫೇಸ್ಬುಕ್ ಅಕೌಂಟ್ ಇವರು ಬ್ಲಾಕ್ ಮಾಡಿಸಿದ್ದಾರೆ ಭಯ ಶುರುವಾಗಿ. ಬರೀ ಒಂದು 3-4 ತಿಂಗಳಲ್ಲಿ ಮೋರ್ ದನ್ 10,000 ಫಾಲೋವರ್ಸ್ ಇದ್ರು ಅದರಲ್ಲಿ. ಅದನ್ನ ಬ್ಲಾಕ್ ಮಾಡಿಸಿದ್ರು. ಹಿಂಗಾಗಿ ಇದು ಆಲ್ಟರ್ನೇಟಿವ್ ಪೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಆ ವಿಡಿಯೋ ಎಷ್ಟು ವೈರಲ್ ಆಯ್ತು ಅಂತ ಹೇಳಿದ್ರೆ, ಇಲ್ಲಿವರೆಗೆ ಮೋರ್ ದನ್ 10 ಮಿಲಿಯನ್ಸ್ ಹೋಗಿದೆ. ಅಂದ್ರೆ ಜನರಿಗೆ ಪ್ರಶ್ನೆ ಮಾಡೋಕ್ಕೂ ಕೂಡ ಒಂದು ಜಾಗೃತಿ ಇದ್ದಿದ್ದಿಲ್ಲ. ಅನಿಸ್ತಾ ಇತ್ತು ಎಲ್ಲರಿಗೂ, ಹೌದು ನಾವು ಮೋಸಕ್ಕೆ ಒಳಗಾಗಿದ್ದೀವಿ, ನಾವು ಶೋಷಣೆಗೆ ಒಳಗಾಗಿದ್ದೀವಿ. ಆದ್ರೆ ಕೇಳಕ್ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಹೆಸರು ನೋಡಿದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಕೊಂಡ್ಬಿಟ್ಟಿದ್ದಾರೆ. ಎಲ್ರು ಮಂಜುನಾಥ ಸ್ವಾಮಿ ಭಕ್ತರೇ, ಶೋಷಣೆ ಆಗ್ತಾ ಇರೋದು ಭಕ್ತರಿಗೆ ಆಗ್ತಾ ಇದೆ. ಯಾವ ರೀತಿ ಪ್ರಶ್ನೆ ಮಾಡ್ಬೇಕು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದು ವಿಡಿಯೋ ನನಗೆ ಗೊತ್ತಿರಲಿಲ್ಲ. ನಾನು ಅಟ್ಲೀಸ್ಟ್ ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತೇನೆ. ಆಕ್ಚುಲಿ ಈಗ ಮಾಡ್ತಾ ಇರೋದು ಕೂಡ ಏನೋ ಒಂದು ಮನಸ್ಸಿನಲ್ಲಿ ಇರ್ತದೆ, ಅದನ್ನ ಹೇಳ್ಕೋಬೇಕು. ಯಾರು ನೋಡ್ಲಿಲ್ಲ ಅಂತ ಹೇಳಿದ್ರು ಕೂಡ, ಎಲ್ಲರೂ ನನಗೆ ಬೈದ್ರು ಕೂಡ ನನ್ನ ಮನಸ್ಸಿಗೆ ಒಂದು ಸಮಾಧಾನ ಆಗ್ಬೇಕು, ಅದಕ್ಕೆ ನಾನು ಮಾಡ್ತೀನಿ. ನಾನು ಕೂಡ ಹಂಗೆ ಮಾಡಿದ್ದು. ಬಟ್ ಎಷ್ಟು ರೆಸ್ಪಾನ್ಸ್ ಬರಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಸಮಾಜದ ಎಲ್ಲಾ ವರ್ಗದ ಜನರು ಕೂಡ ನನಗೆ ರಿಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೌದು, ನಮಗೂ ಆಗ್ತಾ ಇದೆ, ಇದರ ಬಗ್ಗೆ ಜಾಗೃತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅವಾಗ ಹಂತವಾಗಿ ಶುರು ಆಯ್ತು. ಅವಾಗ ಆಕ್ಟಿವೇಟ್ ಆಗಿದ್ದು ನಮ್ಮ ಜಯಂತ್ ಟಿ ಅವರು. ಆನಂತರ ಸಂತೋಷ್ ಅವರು, ಸಂಚಾರಿ ಸಂತೋಷ್ ಅವರು ತುಂಬಾ ಆಕ್ಟಿವ್ ಆದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೋಟಾದ ಹತ್ರ ಎಲ್ಲೂರಾಯನ ದೇವಸ್ಥಾನ ಇದೆ, ಅಲ್ಲಿ ಒಬ್ರು ನೊಂದಂತವ್ರು ಇವ್ರನ್ನ ಕರೀತಾರೆ, ನಮ್ಗ್ ತೊಂದರೆ ಆಗಿದೆ, ಸ್ವಲ್ಪ ಇದನ್ನ ಬಗೆಹರಿಸಿ, ನಮ್ಗೆ ಬಹಳ ಕಿರುಕುಳ ಆಗಿದೆ ಅಂತ ಹೇಳಿ. ಅವಾಗ ರವೀಂದ್ರ ಶೆಟ್ರು ಕೂಡ ವೆರಿ ಆಕ್ಟಿವ್ ಆಗಿ, ನಿಜವಾಗ್ಲೂ ನನಗೆ ಆಶ್ಚರ್ಯ ಅನ್ಸುತ್ತೆ. ಪಾಪ ಅವರ ಆರ್ಥಿಕ ಪರಿಸ್ಥಿತಿನೂ ಕೂಡ ಅಷ್ಟೇ ಗಂಭೀರ ಇದೆ. ಈ ಹೋರಾಟದಲ್ಲಿ ಇರೋರು ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಗಂಭೀರದಲ್ಲಿ ಇರೋರೆ. ಆದ್ರೂ ಕೂಡ ರವೀಂದ್ರ ಶೆಟ್ಟಿ ಅವರು, ಸಂಚಾರಿ ಸಂತೋಷ್ ಅವರು, ಜಯಂತ್ ಅವರು ಮತ್ತು ಸೌಜನ್ಯಾಳ ತಮ್ಮ ಜಯರಾಮ
ಒಟ್ಟಿಗೆ ಅಲ್ಲಿ ಆ ಊರಿಗೆ ಹೋಗ್ತಿರ್ತಾರೆ, ಆ ನೊಂದಂತವರ ಮಾತನ್ನ ಕೇಳೋದಕ್ಕೆ, ಒಂದು ಪರಿಹಾರ ಸೂಚಿಸೋದಕ್ಕೆ. ಆದ್ರೆ ಅವ್ರನ್ನ ಟ್ರ್ಯಾಪ್ ಮಾಡ್ತಾರಲ್ಲಿ, ಬೇಕಂತಲೇ ಅವ್ರನ್ನ ಕರೆಸಿ ಅವ್ರನ್ನ ಕೂಡ್ ಹಾಕಿ ಹೊಡೆದು ಯಾರಿಗೆ ಜಯಂತ್ ಅವರಿಗೆ ತಲೆಗೆ ಪೆಟ್ಟು ಬೀಳ್ತದೆ. ಆವಾಗ ನಮ್ಗೆ ಎಲ್ಲಾ ಕಡೆ ಅಂತ ಕಾಲ್ ಬಂತು, ನಾವು ಇವರಿಗೆ ಹೋಗಿ ನುಗ್ಗಿ ಹೊಡಿತೀವಿ, ಇವರಿಗೆ ಈ ಡಿ ಗ್ಯಾಂಗಿನವ್ರಿಗೆ, ಈ ದಣಿಗಳಿಗೆ ಅವ್ರು ಯಾರ್ಯಾರು ಮುಟ್ಟಿದ್ದಾರೆ ನುಗ್ಗಿ ಹೊಡಿತೀವಿ ಅಂತ ಹೇಳಿ ರೆಡಿ ಆಗಿದ್ರು. ಆದ್ರೆ ಮಹೇಶ್ ಶೆಟ್ರು ಒಂದು ತೀರ್ಮಾನ ತಗೊಂಡ್ರು, ನಾವು ಅವ್ರು ಮಾತಾಡಿ, ನಾವು ಹಿಂಸೆಗೆ ಪ್ರಚೋದನೆ ಅವ್ರು ಕೊಡ್ತಾ ಇದ್ದಾರೆ, ನಾವು ಹಿಂಸೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಒಂದ್ಸರಿ ನಾವು ಫಿಸಿಕಲಿ ಅಟ್ಯಾಕ್ ಮಾಡಿಬಿಟ್ರೆ ಹೋರಾಟ ದಾರಿ ತಪ್ತದೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಕಾನೂನಿನ ರೀತಿಯಲ್ಲಿನೇ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ. ಅವರು ದಾಳಿ ಮಾಡಿದಾರೆ ಅಂತ ಹೇಳಿ ನಾವು ದಾಳಿ ಮಾಡೋದು ಒಂದು ತಾಸಲ್ಲ, ಒಂದು ನಿಮಿಷದ ಕೆಲಸ. ಅವ್ರು ಕೈ ಕಾಲು ಮುರಿದು ಕೈಯಲ್ಲಿ ಕೊಡೋದು ಒಂದು ಗಂಟೆ, ಒಂದು ನಿಮಿಷದ ಕೆಲಸ. ಒಂದು ಬರೀ ಚಿಟಿಕೆ ಹೊಡೆದ್ರೆ ಅವ್ರನ್ನ ಮುಗಿಸ್ಬಿಡ್ತಾರೆ. ಬರೀ ಚಿಟಿಕೆ ಹೊಡೆದ್ರೆ ಬನ್ನಿ ಅಂತ ಹೇಳಿದ್ರೆ ಮುಗಿಸ್ಬಿಡ್ತಾರೆ ಅವ್ರನ್ನ, ಕೈ ಕಾಲು ಮುರಿದು ಕೊಡ್ತಾರೆ ಅವ್ರು. ಆ ತರ ಹುಡುಗರಿದ್ದಾರೆ. ಆದ್ರೆ ಬೇಡ, ಹಿಂಸೆಗೆ ಪ್ರಚೋದನೆ ಕೊಡೋದು ಬೇಡ. ಮಹೇಶ್ ಶೆಟ್ರು ಹೇಳಿದ್ರು ಅದು ದೇವರ ಸನ್ನಿಧಿಯಲ್ಲಿ ಆಗಿದೆ. ಅವ್ರು ಹೊಡೆಯೋದು ಮಾತ್ರ ಅಲ್ಲ, ಒಂದು ಆರೋಪವನ್ನ ಹಸಿ ಸುಳ್ಳು ಆರೋಪವನ್ನು ಮಾಡಿದ್ರು. ಆಸ್ ಯೂಶುವಲ್ ಈ ಡಿ ಗ್ಯಾಂಗ್, ಈ ದಣಿಗಳ ಟೀಮ್ ಮಾಡದೆ ಅದು ಸುಳ್ಳು. ಏನಂತ ಹೇಳಿದ್ರು ಅಂದ್ರೆ, ಪಾಪ ಅವರು ಯಾರು ರವೀಂದ್ರ ಶೆಟ್ಟರ್ ಮೇಲೆ, ಜಯಂತ್ರ ಮೇಲೆ, ಆನಂತರ ಸಂಚಾರಿ ಸಂತೋಷ್ ಅವ್ರ ಮೇಲೆ ಆ ಹೆಣ್ಮಕ್ಳ ಮುಂದೆ ತಗೊಂಡು ಬಂದು ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿದ್ರಂತೆ, ಎದೆ ಮೇಲೆ ಕೈ ಹಾಕಿದ್ರು ಅಂತ ಅತ್ಯಂತ ಹೇಸಿಗೆ ಬರುವಂತ ಸುಳ್ಳು ಆರೋಪಗಳನ್ನ ಮಾಡಿದ್ರು. ಆವಾಗ ತಕ್ಷಣನೇ 3 ಜನ, ರವೀಂದ್ರ ಶೆಟ್ಟರು, ಜಯಂತ್ ಅವರು ಮತ್ತೆ ಸಂಚಾರಿ ಸಂತೋಷ್ ಅವರು ಆ ಯಲ್ಲೂರಾಯನ ದೇವಸ್ಥಾನದ ಮುಂದೆ ನಿಂತ್ಕೊಂಡು, ಅಲ್ಲಿ ತೆಂಗಿನಕಾಯಿ ಹೊಡೆಯುವ ಒಂದು ಪದ್ಧತಿ ಇದೆ ಆ ದೈವದ ಮುಂದೆ, ಅದು ಶಿವನ ದೇವಸ್ಥಾನ. ನಾವ್ ಏನಾದ್ರೂ ಈ ರೀತಿ ತಪ್ಪು ಮಾಡಿದ್ರೆ, ಅವರು ಹೇಳ್ತಾ ಇರುವಂತ ಆರೋಪಗಳನ್ನು ನಾವು ಮಾಡಿದ್ರೆ ನಮಗ್ ಶಿಕ್ಷೆ ಆಗ್ಲಿ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ತೆಂಗಿನಕಾಯಿ ಹೊಡೆದು ಬಂದ್ರು. ಅದಾದ ತಕ್ಷಣ ಒಂದ್ 2-3 ದಿನಕ್ಕೇನೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ಎಂಟೈರ್ ಟೀಮ್ ಏನಿದೆ, ಸೌಜನ್ಯ ಹೋರಾಟಗಾರ ಟೀಮ್, ಯಲ್ಲೂರಾಯನ ದೇವಸ್ಥಾನಕ್ಕೆ ನಾವೆಲ್ಲರೂ ಕೂಡ ಹೋಗ್ತೀವಿ. ಅವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ ಮಾತು ನಿಜವಾಗ್ಲೂ ಕೂಡ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿದೆ, ಮನಸ್ಸಿನಲ್ಲಿದೆ. ಆ ದೇವಸ್ಥಾನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆ ದೇವಸ್ಥಾನದ ಸುಪರ್ದಿಯಲ್ಲೇ ಅವರು ಹುಟ್ಟಿ ಬೆಳೆದಂತದ್ದು, ಆಡಿ ಬೆಳೆದದ್ದು. ಅವರೇ ಹೇಳಿದ್ದು, ನಾನು ಹುಟ್ಟಿ ಬೆಳೆದಂತ ಭೂಮಿ ಇದು, ನಾನು ಬಂದಿದ್ದೇನೆ, ನನಗ್ ನ್ಯಾಯ ಬೇಕು, ಇವ್ರೇನಾದ್ರೂ ತಪ್ಪು ಮಾಡಿದ್ರೆ ಇವರಿಗೆ ಶಿಕ್ಷೆ ಆಗ್ಲಿ, ಅವ್ರ ಪರವ ಇವ್ರ ಪರವ ಅಂತ ಮಹೇಶ್ ಶೆಟ್ರು ಹೇಳಿಲ್ಲ. ಒಂದು ವೇಳೆ ತಪ್ಪು ಮಾಡಿದ್ರೆ ಇವರಿಗೆ ಶಿಕ್ಷೆ ಆಗ್ಲಿ, ಇಲ್ಲ ಅಂತ ಹೇಳಿದ್ರೆ ಏನ್ ಈ ತರ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಈ ರಕ್ತವನ್ನ ಹೀರುವಂತ ಬಡ್ಡಿ ದಂಧೆ ಏನಿದೆ, ಮಾಡುವವರಿಗೆ ತಕ್ಕ ಶಿಕ್ಷೆ ಆಗ್ಲಿ, ಅದು ನಿಂತು ಹೋಗ್ಲಿ ಅಂತೇಳಿ ಆ ಶಿವನ ಮುಂದೆ ನಿಂತ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೇಳಿದ್ದು. ದಯವಿಟ್ಟು ಒನ್ಸ್ ಅಗೇನ್ ಆ ವಿಡಿಯೋ ಎಲ್ಲಾ ನಮ್ಮ ಯೂಟ್ಯೂಬರ್ಸ್ ಆಗ್ತಾರೆ, ದಯವಿಟ್ಟು ಕೇಳಿ. ಅದು ಎಷ್ಟು ಫಲ ಕೊಟ್ಟಿದೆ ಇವತ್ತು ಅಂತ ಹೇಳಿದ್ರೆ, ನಾವು ಸೌಜನ್ಯ ಹೋರಾಟಕ್ಕೆ ಹೇಳಿದಂತವ್ರು, ನಾವು ಅಂತ ಕೆಲಸ ಮಾಡೋದಿಲ್ಲ. ನಾವು ಯಾರನ್ನೂ ಹೊಡೆಯುವಂತ ಕೆಲಸ ಆಗ್ಲಿ ಅಥವಾ ಇನ್ನೊಬ್ಬರನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ನಾವು ಮಾಡೋದಿಲ್ಲ ಅಂತ ಎಷ್ಟು ವಿವರವಾಗಿ ಹೇಳಿದ್ದಾರೆ. ಇನ್ನೊಂದ್ಸರಿ ಆ ವಿಡಿಯೋನ ನೀವು ನೋಡಿ. ಇವತ್ತು ಅದು ಫಲ ಕೊಟ್ಟಿದೆ, ಸೌಜನ್ಯ ಹೋರಾಟದ ಶಕ್ತಿ. ಅಷ್ಟೇ ಅಲ್ಲ, ಆ ಡ್ರಾಮಾ ಒಂದು ಯಾತ್ರೆ ಮಾಡಿದ್ರು, ಡ್ರಾಮಾ ರಕ್ಷಣೆ ಯಾತ್ರೆ ಅಂತ ಹೇಳಿ, ಧರ್ಮ ರಕ್ಷಣೆ ಅಂತ ಇಟ್ಟಿದ್ರು. ಅದು ಡ್ರಾಮಾ ರಕ್ಷಣೆ ಒಂದು ವರ್ಷದ ಹಿಂದೆ ಮಾಡಿದ್ರು, ದೊಡ್ಡದಾಗಿ ಮಾಡಿದ್ರು. 4 ಜನ ಬಂದಿದ್ದಿಲ್ಲ, ಒಂದೊಂದು ಗಾಡಿಯಲ್ಲಿ ದೊಡ್ಡದಾಗಿ ಮಾಡಿದೀವಿ ಅಂತ ತೋರಿಸ್ಕೊಂಡ್ರು. ಅದರಲ್ಲಿ ಹೇಳಿದ್ರು, ಪರಮ ಪೂಜ್ಯರು ಅನ್ನಿಸ್ಕೊಂಡವರು ಮಂಜುನಾಥ ಸ್ವಾಮಿಗೆ ಬೆನ್ನು ತೋರಿಸಿ ಹೇಳಿದ್ರು, ನಾನು ಇನ್ ಮುಂದೆ ಏನೇ ಇದ್ರು ಕೂಡ ಆ ದೇವರಿಗೆ ಬಿಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ಲಕ್ಷ ದೀಪೋತ್ಸವದ ವೇಳೆಯಲ್ಲೂ ಕೂಡ ಅವರ ಆತ್ಮೀಯರೇ ನಮಗೆ ಹೇಳಿದ್ದು, ಇಲ್ಲ ಇನ್ಮೇಲೆ ಏನೇ ಇದ್ರು ಕೂಡ ಈ ಸಾರಿ ಲಕ್ಷ ದೀಪೋತ್ಸವನ್ನ ನಾನು ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ನಾನು ಬಿಡ್ತಾ ಇದ್ದೀನಿ, ಅವರೇ ನೋಡ್ಕೊಳ್ರ ಅಂತ ಹೇಳ್ಕೊಳಕ್ ಹಂಗ ಹೇಳಿರ್ತಾರ. ಅವ್ರದ್ದು ಡ್ರಾಮಾ ಬಾಜಿ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅವ್ರು ಡ್ರಾಮಾ ಬಾಜಿ ಮಾತಾಡಿದ್ದು ಕೂಡ ದೇವ್ರು ಕೇಳಿಸ್ಕೊತಾನೆ. ಇವತ್ತು ಸಂಕ್ರಮಣದ ದಿನ, ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಸಂಕ್ರಮಣ ಅಂತಂದ್ರೆ ಸಂಕ್ರಮಣ ಹಬ್ಬ ಅಂತ. ಆದ್ರೆ ಪ್ರತಿ ತಿಂಗಳು ಕೂಡ ಒಂದು ಸಂಕ್ರಮಣದ ದಿನ ಅಂತ ಹೇಳಿ ಕರಾವಳಿಯಲ್ಲಿ ಆಚರಣೆ ಮಾಡ್ತಾರೆ. ಇವತ್ತು ಸಂಕ್ರಮಣದ ದಿನ. ಇವತ್ತೇ ಮಂಜುನಾಥ ಸ್ವಾಮಿ, ಅಣ್ಣಪ್ಪಯ್ಯರು ನಿರ್ಧಾರವನ್ನ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ರು ಹೇಳಿದ್ರಲ್ಲ, ನಾವು ತಪ್ಪು ಮಾಡಿದ್ರೆ ನಮಗಾಗ್ಲಿ ಅಂತ. ಅವರು ಕೂಡ ಹೇಳಿದ್ರು,
ನೋಡ್ಕೊಳ್ಳೋಣ, ನೋಡ್ಕೊಳ್ಳಿ, ದೇವರೇ ನೋಡ್ಕೊಳ್ಳಿ ಅಂತ ದುರಹಂಕಾರದಿಂದ ಹೇಳಿದ್ರು. ನಾವು ದುರಹಂಕಾರದಿಂದ ಯಾವತ್ತೂ ನೋಡ್ಕೊಂಡಿಲ್ಲ. ಸೌಜನ್ಯ ಹೋರಾಟಗಾರರಲ್ಲಿ ದುರಹಂಕಾರ ಇಲ್ಲ. ನಾವು ಸಿಟ್ಟಲ್ಲಿ ಮಾತಾಡ್ಬೋದು, ಆಕ್ರೋಶದಿಂದ ಮಾತಾಡ್ತೀವಿ. ನಾವು ದುರಹಂಕಾರದಿಂದ ನಾವು ಮಾತಾಡೋದಿಲ್ಲ. ಇವತ್ತು ಸೌಜನ್ಯಳ ಶಕ್ತಿ ಏನನ್ನೋದು ಗೊತ್ತಾಗಿದೆ. ಸಂಕ್ರಮಣದ ದಿನನೇ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ದುರಹಂಕಾರದಿಂದ ಒನ್ಸ್ ಅಗೇನ್ ಐ ರಿಪೀಟ್, ಅಹಂಕಾರದಿಂದ ಹೇಳ್ತಾ ಇಲ್ಲ. ನಾವೇ ಕರೆಕ್ಟು, ನಾವೇ ರೈಟ್, ನೋ. ಇವರು ಸಿ ಕ್ಯಾಮ್ರಾ ಸೌಜನ್ಯಳನ್ನ ಎತ್ಕೊಂಡು ಹೋಗಿರುವಂತಹ ಆ ನೀಚಲ್ ಜೈನ್ ಅಂಡ್ ಗ್ಯಾಂಗ್, ರೇಪಿಸ್ಟ್ ಗ್ಯಾಂಗ್ ಸಿ ಕ್ಯಾಮ್ರಾವನ್ನ ಇವರು ಬಚ್ಚಿಟ್ಟಿರ್ಬಹುದು, ಹಾಳು ಮಾಡಿರ್ಬಹುದು. ಆದ್ರೆ ದೇವರು ಅಂತ ಒಬ್ಬನಿದಾನಲ್ಲ, ಅವನಂತ ಸಿ ಕ್ಯಾಮ್ರಾ ಯಾವ್ದಿದೆ ರೀ? ಅವನೇ ದೊಡ್ಡ ಸಿ ಕ್ಯಾಮ್ರಾ, ಅವನ್ನೆಲ್ಲಾ ನೋಡ್ತಾ ಇರ್ತಾನೆ. ಇವತ್ತು ಆ ಒಂದು ಪ್ರಾರ್ಥನೆಗೆ, ಅದಕ್ಕೆ ನಾನು ಹೇಳೋದು, ಪ್ರಾರ್ಥನೆಗೆ ಯಾವತ್ತಿಗೂ ಕೂಡ ಬೆಲೆ ಇದೆ. ಆ ಒಂದು ಮಾಡಿದಂತ ಸಾವಿರಾರು ಜನ, ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಆ ಪ್ರತಿಯೊಬ್ಬ ಕೋಟ್ಯಾಂತರ ಜನರು ಪ್ರತಿಯೊಬ್ರು ಮಾಡಿದ ಪ್ರಾರ್ಥನೆಗೆ ಇವತ್ತು ಒಂದು ಒಳ್ಳೆಯ ನಿರೀಕ್ಷಿತವಾದಂತಹ ತಿರುವು ಸಿಕ್ಕಿದೆ. ಸೌಜನ್ಯ ಹೋರಾಟದ ಜಯ ಸಿಕ್ಕಿದೆ ಅಂತ ಖಂಡಿತ ಹೇಳಲ್ಲ. ಆದರೆ ಈ ಹೋರಾಟದ ದಾರಿಯಲ್ಲಿ ಒಂದು ನಿರೀಕ್ಷಿತವಾದಂತಹ ತಿರುವು ಸಿಕ್ಕಿದೆ. ಜಯ ನಮ್ಮ ಕಡೆ ಇದೆ, ನಾವು ಹೋಗ್ತಾ ಇರುವಂತ ದಾರಿ ಸರಿ ಇದೆ ಅನ್ನುವಂತ ಸೂಚನೆ ಕೊಟ್ಟಿದೆ. ಯಾವಾಗ ಅತ್ಯಾಚಾರಿಗಳು ನಿರ್ನಾಮ ಆಗ್ತಾರೆ ಆವಾಗ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಅವರ ಒಂದು ಭದ್ರಕೋಟೆ ಏನು ಮಾಡ್ಕೊಂಡಿದ್ರಲ್ಲ, ಜನರನ್ನ ಶೋಷಣೆ ಮಾಡಿ, ಈಗ ಆ ವಿಷಯಕ್ಕೆ ಬರ್ತೀನಿ. ಅನೇಕ ಜನ ಕೇಳ್ತಾರೆ, ಅಂದ್ರೆ ಆ ಕಡೆ ಟೀಕೆ ಮಾಡೋರು ನಮ್ಗೆ ಕೇಳ್ತಿರ್ತಾರೆ, ಓ ಸೌಜನ್ಯ ಹೋರಾಟ ಬಿಟ್ಬಿಟ್ರಿ, ಈಗ ಬಡ್ಡಿ ದಂಧೆ ಹಿಡ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತೇಳಿ. ಆನಂತರ ಕೆಲವೊಬ್ರು ಪ್ರಜ್ಞಾವಂತರು, ಕೆಲವೊಬ್ರು ಕೇಳ್ತಾ ಇರ್ತಾರೆ, ಸೌಜನ್ಯ ಹೋರಾಟ ಎಲ್ಲಿಗೆ ಬಂತು ಅಂತ. ಅವರೆಲ್ಲರ ಒಂದು ಗಮನಕ್ಕೆ, ಮಾಹಿತಿಗೆ, ಸೌಜನ್ಯ ಹೋರಾಟ ಬೇರೆ ಅಲ್ಲ, ಈ ಧರ್ಮಸ್ಥಳ ದಣಿಗಳ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಹೋರಾಟ ಎರಡು ಬೇರೆ ಅಲ್ಲ. ಇದು ಕೂಡ ಸೌಜನ್ಯ ಹೋರಾಟದ ಒಂದು ಭಾಗವೇ. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರಾರಂಭದಲ್ಲೇ ನಿಮ್ಗೆ ಹೇಳ್ದಂಗೆ, ಯಾವ ರೀತಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಈ ಸಂಘಗಳನ್ನ ತಾವು ಮಾಡಿದ ಅನಾಚಾರಗಳಿಂದ ಹೊರಬರೋದ್ರ ಸಲುವಾಗಿ ಇವುಗಳನ್ನ ಗುರಾಣಿ ಅಂತ ಉಪಯೋಗಿಸಕ್ ಪ್ರಾರಂಭ ಮಾಡಿದ್ರು, ಅದರ ವಿರುದ್ಧ ಜನ ಎಚ್ಚೆತ್ಕೊಂಡ್ರು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇಡೀ ಕರ್ನಾಟಕದಾದ್ಯಂತ ಇವರು ಮಾಡ್ತಾ ಇದ್ದದ್ದು ಏನಂತ ಹೇಳಿದ್ರೆ, ಇವರ ಒಂದು ಭದ್ರ ಒಂದು ಸಾಮ್ರಾಜ್ಯ, ಇವರ ಸಾಮ್ರಾಜ್ಯ ನಿಂತಿರೋದೇ ಈ ಮೀಟರ್ ಬಡ್ಡಿ ದಂಧೆ ಮೇಲೆ. 1996ರಿಂದ ಈ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಯಾವುದೇ ಅಧಿಕೃತ ಲೈಸೆನ್ಸ್ಗಳು ಇಲ್ಲ. ಹೇಳೋದು ಲೈಸೆನ್ಸ್ ಬೇರೆ ಏನೋ ಒಂದು ಹೇಳ್ತಾರೆ, ನಾನು ಅಭಿವೃದ್ಧಿ ಮಾಡ್ತೀವಿ, ನಮ್ದು ಮುಂಚೆ ಮೈಕ್ರೋ ಫೈನಾನ್ಸ್ ಹೇಳ್ತಾನೆ ಬಂದ್ರು. ಮಾಡೋದು ಮಾತ್ರ ಮೈಕ್ರೋ ಫೈನಾನ್ಸ್ ಅಂದ್ರೆ ಅದೇನ್ ತಪ್ಪಲ್ಲ. ರಿಯಲ್ ಒರಿಜಿನಲ್ ಮಾಡೆಲ್ ಏನಿದೆ ಅದು ತಪ್ಪಲ್ಲ, ಅದು ಒಳ್ಳೆ ಮಾಡೆಲ್ಲೇ. ಬಡತನ ನಿರ್ಮೂಲನೆ ಮಾಡುವಂತ ಮಾಡೆಲ್ ನಲ್ಲಿ ಸೃಷ್ಟಿಯಾದಂತ ಒಂದು ಯೋಜನೆ ಅದು. ಬಾಂಗ್ಲಾದೇಶದಂತ ಅನೇಕ ಇದ್ರಲ್ಲಿ ನಾನು ಹೇಳಿದ್ದೇನೆ, ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಅಂತ ಒಂದು ತುಂಬಾ ಚೆನ್ನಾಗಿ GDP ಎಲ್ಲ ಇನ್ಕ್ರೀಸ್ ಆಯ್ತು, ಒಳ್ಳೆ ಮಾಡೆಲ್ ಅದು. ಆದ್ರೆ ಇವರು ಅದನ್ನ ತಾವು ಮಾಡ್ತಾ ಇರುವಂತ ಮೀಟರ್ ಬಡ್ಡಿ ದಂಧೆಗೆ ಆ ಹೆಸರನ್ನ ಇಟ್ಕೊಂಡ್ರು. ಆ ನಂತರ ಅದರಿಂದ ಸುಮಾರು ಈ ಸಂಘ SHG ಎಲ್ಲಾ ಊರಲ್ಲೆಲ್ಲ SHGಗಳನ್ನ, ಅಂದ್ರೆ ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳನ್ನ ಮಾಡಿ, ಯಾವಾಗ ಇದು ಜಾಸ್ತಿ ಲಕ್ಷಗಟ್ಟಲೆ ಆಗಕ್ಕೆ ಸ್ಟಾರ್ಟ್ ಮಾಡ್ತು, ಅದನ್ನ ರಾಜಕಾರಣಿಗಳಿಗೆ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು, ಪೊಲಿಟಿಷಿಯನ್ಸ್ಗೆ. ಯಾಕಂತ ಹೇಳಿದ್ರೆ ಇವ್ರ ವಿರುದ್ಧ ಇವರು ಮಾಡ್ತಾ ಇರುವಂತ ಅನ್ಯಾಯ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡೋದು ಯಾರು? ಮೊದಲು ಇಲ್ಲಿ ಅಸೆಂಬ್ಲಿಯಲ್ಲಿ ತಾನೆ. ಅಸೆಂಬ್ಲಿಯಲ್ಲಿ ಮಾಡ್ಬೇಕಾದಂತವ್ರು ಯಾರು? ಶಾಸಕರು. ಇವ್ರು ಏನ್ ಮಾಡಿದ್ರು, ಎಲ್ಲಾ ಶಾಸಕರದ್ದು ಕೂಡ ಒಂದೊಂದು ಕ್ಷೇತ್ರ ಅಂತ ಇರ್ತದೆ. ಅದೇ ಕ್ಷೇತ್ರದಲ್ಲಿ ಇವ್ರದೇ ಸಾಕಷ್ಟು ಸಂಘಗಳು. ಅವಾಗ ತಿಂಗಳ ಒಂದೊಂದ್ಸರಿ ಕಾರ್ಯಕ್ರಮ ಮಾಡುದು, ಆಯಾ ಪಕ್ಷದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ರಿಬ್ಬನ್ ಕಟ್ ಮಾಡಕ್ ಕರೆಯೋದು, MLA ಕರೆದು ಒಂದ್ ಸನ್ಮಾನ ಮಾಡೋದು, ನೋಡಿ ನಮ್ಮ ಹತ್ರ ಇಷ್ಟು ಜನ ಇದ್ದಾರೆ ಅಂತ ತೋರ್ಸೋದು ಒಂದು. ಎರಡನೇದು, ವಿಪರೀತ ದುಡ್ಡು ಬರೋದು ಇವರಿಗೆ. ಹೈಯೆಸ್ಟ್ ವಾರಕ್ಕೆ 1,000 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ. ಯಾಕಂದ್ರೆ ಎಲ್ಲಾ ಕೊಡೋದು ಮುಂಚೆ ಏನ್ ಮಾಡ್ತಾ ಇದ್ರು, ಪ್ರತಿಯೊಂದನ್ನು ದುಡ್ಡೇ ಕೊಡ್ತಾ ಇದ್ರು, ದುಡ್ಡೇ ತಗೋತಾ ಇದ್ರು. ಈಗ ಹೋರಾಟ ಪ್ರಾರಂಭ ಆದ್ಮೇಲೆ, ಅವೇರ್ನೆಸ್ ಪ್ರಾರಂಭ ಆದ್ಮೇಲೆ ಅಕೌಂಟ್ ಹತ್ರ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ತಗೊಳ್ಳೋದು ಮಾತ್ರ ದುಡ್ಡನ್ನೇ, ನಗದು ಹಣವನ್ನೇ ತಗೊಳಕ್ ಸ್ಟಾರ್ಟ್. ಇವತ್ತಿಗೂ ಕೂಡ ನಗದು ಹಣವನ್ನೇ ತಗೋತಾರೆ. ವಾರಕ್ಕೆ 1,000 ಕೋಟಿ ರೂಪಾಯಿ ಟರ್ನ್ ಓವರ್. ವಾರಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿ ಏನಾದ್ರು ಒಂದು ಇಲೆಕ್ಷನ್ ಮಾಡ್ಬೇಕು, 5 ವರ್ಷಕ್ಕೆ ಇಲೆಕ್ಷನ್ ಮಾಡ್ಬೇಕಂದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಆರಾಮಾಗಿ ಅಧಿಕಾರಕ್ಕೆ ಬರ್ತಾರೆ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ.
500 crores 5 ವರ್ಷಕ್ಕೆ ಒಂದ್ಸಾರಿ. ಇವರಿಗೆ ಒಂದು ವಾರಕ್ಕೆ 1000 ಕೋಟಿ ನಗದು ಹಣ. ಸೋ ಪವರ್ಫುಲ್. ಹಿಂಗಾಗಿ ಇವ್ರನ್ನ ಅಳ್ಳಾಡ್ಸಕ್ಕೆ ಯಾರಿಗೂ ಕೂಡ ಆಗ್ತಾ ಇರಲಿಲ್ಲ. ಈಗ ಏನಾಯ್ತು, ಅವರೇ ಕಟ್ಟಿದ ಕೋಟೆ ಅವರ ತಲೆ ಮೇಲೆ ಒಂದೊಂದೇ ಕಲ್ಲುಗಳು ಬೀಳ್ತಾ ಇದೆ, ಛಿದ್ರ ಆಗ್ತಾ ಇದೆ. ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ನಾವೇನ್ ಮಾಡಿದೀವಿ, ಹೀಗಾಗಿ ಇವರ ಒಂದು ಅಧ್ಯಯನವನ್ನ ಮಾಡಿ ನಾವು ಈ ಒಂದು ಶೋಷಣೆ ಇದೆಯಲ್ಲ ಅದನ್ನ ಎಕ್ಸ್ಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾವು ಆ ಒಂದು ಶೋಷಣೆಯನ್ನ ಎಕ್ಸ್ಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕಳೆದ ಒಂದು 5-6 ತಿಂಗಳಿನಿಂದ ಎದ್ದೇಳಿ ಜನಸಾಮಾನ್ಯರೇ, ಎದ್ದೇಳು ಮಂಜುನಾಥ ಅನ್ನುವಂತಹ ಜಾಗೃತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ನಮ್ಮ ಇಡೀ ಟೀಮ್, ಅದರಲ್ಲಿ ವಿಶೇಷವಾಗಿ ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯ JFS ವಾರ್ ರೂಮ್ ಅಂತ ನಾವು ಕ್ರಿಯೇಟ್ ಮಾಡಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಇದರದೇ ಸಲುವಾಗಿ ಸಮಯ ಕೊಡ್ತಕ್ಕಂತಹ ವಾಲಂಟಿಯರ್ಸ್ ಇದ್ದಾರೆ, ಸ್ವಯಂ ಸೇವಕರು, ಸೌಜನ್ಯ ಹೋರಾಟಗಾರರು. ಬಡ್ಡಿ ದಂಧೆಯಲ್ಲಿ ತೊಂದರೆಯಾದಂತಹ ಜನರನ್ನ ಆ ಒಂದು ಖಿನ್ನತೆಯಿಂದ, ತೊಂದರೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟೀಮ್ ರೆಡಿ ಆಗಿದೆ. ಜಸ್ಟಿಸ್ ಫಾರ್ ಸೌಜನ್ಯ JFS ವಾರ್ ರೂಮ್. ಆ ಎಲ್ಲ ವಾರ್ ರೂಮ್ ನಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ವಾರಿಯರ್ಸ್ಗೆ, ಸೌಜನ್ಯ ವಾರಿಯರ್ಸ್ ಯಾರಿದ್ದಾರೆ, ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದ ಮಾರ್ಗದರ್ಶನದಲ್ಲಿ ಪ್ರತಿದಿನ ನಮ್ದು ಮೀಟಿಂಗ್ ಆಗ್ತದೆ, ಒಂದು ವರದಿಯನ್ನ ತಗೊಳ್ತೇವೆ. ಹೇಳೋದು ಒಂದೇ, ನಾವು ಎಲ್ಲೂ ಕೂಡ ನೀವು ಜಗಳ ಮಾಡಬೇಡಿ, ಯಾರಿಗೂ ಬೈಬೇಡಿ, ಬಡ್ಡಿ ವಸೂಲಿ ಬೈಬೇಡಿ. ನೀವು ಒಂದು ವಿಡಿಯೋ ಮಾಡ್ಕೊಳ್ಳಿ, ತಿಳಿಸಿ ಹೇಳಿ ಅವರಿಗೆ, ಒಂದು ಪಾಸ್ಬುಕ್ ಕೇಳಿ, ನೀವು ಕಟ್ಟಿದ ಲೆಕ್ಕ ಕೇಳಿ, NRLM ಹಾಕೋ ಬ್ಯಾಂಕ್ ಸ್ಟೇಟ್ಮೆಂಟ್, NRLM ನಿಂದ ಎಷ್ಟು ದುಡ್ಡು ಬಂತು ಕೇಳಿ. ಅಕಸ್ಮಾತ್ ಅವ್ರು ಕರೆಕ್ಟ್ ಆಗಿ ಕೊಟ್ರೆ ಲೆಕ್ಕಪತ್ರ ನೋಡಿ ಬ್ಯಾಂಕಿಗೆ ಕಟ್ತೀವಿ ಅಂತ ಹೇಳಿ. ಯಾಕಂದ್ರೆ ಇವ್ರು ಹೇಳ್ತಾರಲ್ಲ, ಬ್ಯಾಂಕಿನಿಂದನೇ ನೇರವಾಗಿ ಕೊಟ್ಟಿದ್ದು, ಬ್ಯಾಂಕಿನಿಂದನೇ ನಾವು ನೇರವಾಗಿ ಕೊಡ್ಸಿದ್ದು ಅಂದ್ರೆ ಬ್ಯಾಂಕಿಗೆ ನೇರವಾಗಿ ಹಾಕಬೇಕಲ್ಲ. ನೇರವಾಗಿ ಬ್ಯಾಂಕಿನಿಂದ ಹಾಕಿಸ್ಬಿಟ್ಟಿದ್ರೆ ಇವರು ದುಡ್ಡು, ನಾವು ನೇರವಾಗಿ ಬ್ಯಾಂಕಿಗೆ ಅಕೌಂಟಿಗೆ ಹಾಕ್ಬೇಕಲ್ಲ. ಆ ರೀತಿ ಮಾಡಿ ಅಂತ ನಾವು ಹೇಳ್ತಾ ಈ ಒಂದು ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಆಯ್ತು. ಮತ್ತೆ ಇದರಲ್ಲಿ ನಮ್ಮ ಯೂಟ್ಯೂಬರ್ಗಳ ಹ್ಯಾಟ್ಸ್ ಆಫ್, ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲಾ ಯೂಟ್ಯೂಬರ್ಸ್ಗಳು ಕೂಡ ನಿಜವಾಗಲೂ ಕೂಡ ಅವರಿಂದನೇ ಈ ಒಂದು ದೊಡ್ಡ ಮಟ್ಟದ ಒಂದು ಅಭಿಯಾನ ಸ್ಟಾರ್ಟ್ ಆಯ್ತು. ಆನಂತರ ಅದು ಟಿವಿ ಚಾನೆಲ್ ಮಾಧ್ಯಮಗಳಿಗೆ ಮತ್ತು ಪೇಪರ್ಗಳಿಗೂ ಕೂಡ, ಮುಖ್ಯವಾಹಿನಿ ಪೇಪರ್ ನಲ್ಲಿ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಯೂಶುವಲಿ ನಾವು ಸೌಜನ್ಯ ಹೋರಾಟಗಾರರಿಗೆ ಈ ಸ್ಯಾಟಲೈಟ್ ಟಿವಿ ಚಾನೆಲ್ಗಳ ಬಗ್ಗೆ ಒಂದು ಬೇಸರ ಇದೆ, ಪತ್ರಿಕೆಗಳ ಬಗ್ಗೆ ಬೇಸರ ಇದೆ. ಆದ್ರೆ ನಾವು ಪತ್ರಕರ್ತರ ವಿರುದ್ಧ ಇಲ್ಲ. ಯಾಕಂದ್ರೆ ಇವತ್ತು ನಮಗೂ ಗೊತ್ತಿದೆ, ಪತ್ರಿಕೋದ್ಯಮ ಪತ್ರಕರ್ತರ ಕೈಯಲ್ಲಿಲ್ಲ, ಅದು ಉದ್ಯಮಿಗಳ ಕೈಯಲ್ಲಿದೆ. ಆದ್ರೂ ಕೂಡ ಹೆಸರು ಹೇಳಿಲ್ಲ ಅನ್ನೋದು ಬೇಜಾರಿದೆ. ಬಟ್ ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಸೊ ನಾವು ಅವ್ರಿಗೂ ಕೂಡ ಅಪ್ರಿಶಿಯೇಟ್ ಮಾಡ್ತೀವಿ. ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಮೊದಲು, ನಮ್ಮಲ್ಲಿ, ಎಸ್, ನಾವು ಅದನ್ನ ಒಪ್ಕೋತೇವೆ. ನಮಗೆ ಬೇಕು ಕ್ರೆಡಿಟ್ ಅನ್ನೋ, ನಾವು ಅದನ್ನ ಒಪ್ಕೊಳ್ಳೋ, ನಾವು ಹಂಗೆ ಆ ರೀತಿ ಭಾವನೆ ನಮ್ದಲ್ಲ. ಎಸ್, ಇದು ಒಂದು ಟೀಮ್ ಎಫರ್ಟ್. ಆದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನೆನೂ ಮತ್ತೆ ಒನ್ಸ್ ಅಗೇನ್ ಮೂಡುಬಿದಿರೆಯಲ್ಲಿ ಕರಿಂಜೆ ಗ್ರಾಮದಲ್ಲಿ ಯಶೋಧ ಅನ್ನುವಂತ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಧರ್ಮಸ್ಥಳ ಸಂಘದಿಂದನೇ. ಆದ್ರೆ ರಾತ್ರೋರಾತ್ರಿ ಪಾಪ ಅವ್ರ ಮಗನ ಕೈಯಲ್ಲಿ ಈ ಧರ್ಮಸ್ಥಳದ ಡಿ ದಣಿಗಳ ಕಡೆಯವರು ಬಂದು ಯಾವ್ದೋ ಒಂದು ಅಪ್ಲಿಕೇಶನ್ ಕಂಪ್ಲೇಂಟ್ ಕೊಟ್ಟು ಆ ಹುಡುಗನ ಕಡೆ 17 ವರ್ಷದ ಆ ಹುಡುಗನ ಕಡೆ ಸೈನ್ ಮಾಡಿಸಿ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ಇಂಥದ್ರಲ್ಲಿ ನೀವು ಹಿಂಜರಿಬೇಡಿ. ಪತ್ರಕರ್ತರಿಗೆ ಹೇಳ್ತೇನೆ, ದೊಡ್ಡ ಚಾನಲ್ ಅವ್ರು, ನೀವು ಹೇಳ್ತೀರಲ್ಲ ಅಲ್ಲಿ ಆತ್ಮಹತ್ಯೆ, ಹೌದು, ವೆರಿ ಗುಡ್, ಒಳ್ಳೇದು. ಆದ್ರೆ ಹೆಸರು ಹೇಳಿ, ಅವಾಗ ಜನಕ್ಕೆ ಧೈರ್ಯ ಬರ್ತದೆ. ಈ ಕೆಲಸ 1 ವರ್ಷದಿಂದ ಮಾಡಿದ್ರೆ ಎಷ್ಟೋ ಜೀವಗಳು ಉಳಿತಾ ಇದ್ವು, ಎಷ್ಟೋ ಜೀವಗಳು ಇವತ್ತು ಉಳಿತಾ ಇದ್ವು, ಎಷ್ಟೋ ಜನ ಗುಳೆ ಹೋಗೋ ತಪ್ತಾ ಇತ್ತು. ಇನ್ನು ಮೇಲಾದ್ರೂ ಧೈರ್ಯವಾಗಿ ಹೊರಗಡೆ ಬನ್ನಿ ಅಂತ ನಾನು ನಮ್ರವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ವೆರಿ ಶಾರ್ಟ್ ಆಗಿ ಬಹಳ ಅನಿಸ್ತು. ಆದ್ರೆ ಇನ್ನೂ ಹೇಳೋದು ತುಂಬಾ ಇದೆ ಮಾತಾಡೋದಕ್ಕೆ. ಇಷ್ಟೋ ಒಂದು ಟ್ರ್ಯಾಕ್ ರೆಕಾರ್ಡ್, ಈ ರೀತಿ ಈ ಹೋರಾಟ ನಡೆದು ಬಂತು. ಹಾಗಿದ್ರೆ ಇನ್ನು ಮುಂದೇನು? ನಾವು ಮಾತಾಡೋದೇ ಇಲ್ವಾ? ಬಡ್ಡಿ ದಂಧೆ ನಿಂತು ಹೋಗ್ಬಿಡ್ತದಾ? ಇಲ್ಲಿ ಏನಾಗ್ಬೇಕು ಅಂತ ಹೇಳಿದ್ರೆ, ಈ ಗಿರಣಿ ಇರ್ತದಲ್ಲ, ಅದಕ್ಕೇನಂತಾರೆ ನೀವು, ನಮ್ಮಲ್ಲಿ ಗಿರಣಿ ಹಿಟ್ಟು ಮಾಡಿಸುವಂತ ಗಿರಣಿಯಲ್ಲಿ ಜೋಳ ಹಾಕಿಬಿಟ್ರೆ ಹಿಟ್ಟು ಆಗೋದಿಲ್ಲ. ಹಿಟ್ಟು ಆಗ್ಬೇಕಂದ್ರೆ ಮಿಷಿನ್ ಸ್ಟಾರ್ಟ್ ಆಗ್ಬೇಕು. ಈಗ ಜೋಳ ಹಾಕಿದ್ದಾರೆ, ಆದ್ರೆ ಮಿಷಿನ್ ಸ್ಟಾರ್ಟ್ ಆಗ್ಬೇಕಲ್ಲ. ಅಂದ್ರೆ ಜನರು ತೊಂದರೆ ಆದಾಗ ಪೊಲೀಸ್ ಠಾಣೆಗಳಿಗೆ ಹೋಗೋದನ್ನ ಕಲಿಬೇಕು. ಎಲ್ರೂ ತಿಳ್ಕೊಳ್ಳಿ, ಪೊಲೀಸರು ಏನು ದೊಣ್ಣೆ ತಗೊಂಡು ನಿಂತ್ಕೊಂಡಿರಂಗಿಲ್ಲ. ಕಂಪ್ಲೇಂಟ್ ಕೊಡಕ್ ಹೋದ್ಕೊಳ್ಳಿ ಹೊಡ್ಯಾಕ್ ನಿಂತಿರೋದಿಲ್ಲ, ನಿಮಗೇನು ತೊಂದರೆ ಆಗೋದಿಲ್ಲ.
ಇವತ್ತು ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಸರ್ಕಾರ ನಿಮ್ಮ ಜೊತೆಗಿದೆ, ಆತುರದ ನಿರ್ಧಾರವನ್ನ ತಗೊಳ್ಬೇಡಿ. ನಾವು ಈ ಮಾತನ್ನ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಸೌಜನ್ಯ ಹೋರಾಟಗಾರರು ನಿಮ್ ಜೊತೆಗಿದ್ದೀವಿ, ಪೊಲೀಸ್ ಇಲಾಖೆ ನಿಮ್ ಜೊತೆಗಿರ್ತದೆ. ಕೆಲವೊಬ್ರು ವಿರೋಧವಾಗಿನೇ ಇರ್ತಾರೆ, ಕೆಲವೊಬ್ರು ಆದ್ರೂ ಕೂಡ ಯಾವಾಗ ಜನ ಒಗ್ಗಟ್ಟಾಗ್ತೀವಿ ನಾವು ಪ್ರಜಾಪ್ರಭುತ್ವದಲ್ಲಿ, ಒಂದು ತಿಳ್ಕೊಳ್ಳಿ, ಇಲ್ಲಿ ಪ್ರಭಾವಿಗಳದ್ದು ಸ್ವಲ್ಪ ದಿನ ನಡೀತದೆ. ಜನ ಒಗ್ಗಟ್ಟಾದ್ರೆ ಯಾವ ಪ್ರಭಾವಿಗಳು ಕೂಡ ಪ್ರಭಾವಿಗಳ ತಾಕತ್ತು ನಡೆಯೋದಿಲ್ಲ. ಜನ ಒಗ್ಗಟ್ಟಾದ್ರೆ ಸುನಾಮಿಯ ಶಕ್ತಿ ಬರ್ತದೆ. ನಾನು ಎಲ್ಲಾ ಗ್ರಾಮಸ್ಥರುಗಳಿಗೆ ಮುಂದೇನಾಗ್ಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲ. ದಯವಿಟ್ಟು ಗ್ರಾಮಸ್ಥರು ಒಂದಾಗ್ರಿ, ಸ್ವಸಹಾಯ ಗುಂಪುಗಳು ನೀವು ಒಂದಾಗಬೇಕು. ನೀವು ಈಗ ಇಷ್ಟ ದಿನ ಏನಾಗ್ತಿತ್ತು, ಒಬ್ಬನ್ ಕಟ್ಲಿಲ್ಲ ಅಂತ ಹೇಳಿದ್ರೆ 10 ಜನರ ಗುಂಪಲ್ಲಿ ಒಬ್ರು ಇಬ್ರು ಕಟ್ಲಿಲ್ಲ ಅಂದ್ರೆ 8 ಜನಕ್ಕೆ ಅವ್ರ ಮನೆ ಮುಂದೆ ಹೋಗಿ ಜಗಳ ಮಾಡ್ಸಕ್ ನಿಂದಿಸ್ತಿದ್ರು ಇವ್ರೆ. ಈಗೇನಾದ್ರೂ ಹಾಗೆ ಮಾಡಿದ್ರೆ ಆ 8 ಜನರ ಮೇಲೇನು FIR ಆಗುತ್ತೆ. ಯಾಕಂದ್ರೆ ಇವ್ರು ಹೇಳ್ತಾ ಇದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ದೇವಮಾನವರು, ಪರಮ ಪೂಜ್ಯರು ನಾವು, ನಮ್ಮ ಮೇಲೆ ಕೇಸ್ ಹಾಕ್ಬೇಡಿ ಅಂತ ಪೊಲೀಸರಿಗೆ ಇವರು ಹೇಳ್ತಾ ಇದ್ದಾರೆ. ಸಿಗಸಾಕ್ತಾ ಇರೋರು ನಿಮ್ಮನ್ನ, ಗ್ರಾಮಸ್ಥರನ್ನ, ಅಮಾಯಕರನ್ನ, ರೈತರನ್ನ, ಕೂಲಿ ಕಾರ್ಮಿಕರನ್ನ ಕಿಸಿ ಹಾಕಿಸ್ತಾ ಇದ್ದಾರೆ, FIR ಮಾಡಿಸ್ತಾ ಇದ್ದಾರೆ. ಅದನ್ನ ನೆನಪಿರ್ಲಿ ನಿಮಗೆ. ಇಷ್ಟು ದಿನ NCR 41 NCR ಆಗಿದೆ, 41 NCR ಆಗಿದೆ. ಇನ್ನು ಮೇಲೆ FIR ಆಗೋದಕ್ಕೆ ಶುರು ಆಗತ್ತೆ. ಆಗಬೇಕಾಗಿದ್ದು ಯಾರ ಮೇಲೆ? ನೀವೇನ್ ದುಡ್ಡು ಕಲೆಕ್ಟ್ ಮಾಡಿ ನಿಮ್ಮನೆ ತೋತೀರಾ? ಕೊಡ್ತಿರ್ತಾನೆ ಇವ್ರಿಗೆ, ದಣಿಗಳಿಗೆ. ಅವ್ರ ಮೇಲೆ FIR ಆಗ್ಬೇಕಂತ ನಾವು ಹೇಳ್ತಾ ಇದೀವಿ, ನಿಮ್ಮ ಮೇಲಲ್ಲ. ಅದಕ್ಕೆ ದಯವಿಟ್ಟು ಗ್ರಾಮಸ್ಥರು ಒಗ್ಗಟ್ಟಾಗಿ, ಒಗ್ಗಟ್ಟಿನಲ್ಲಿ ಬಲ ಇದೆ. ಒಂದು ಮಾದರಿ ಗ್ರಾಮ ಅಂತ ಮಾಡಿ, ಬಡ್ಡಿ ಕಿರುಕುಳ ಇಲ್ಲದಂತಹ ಮಾದರಿ ಗ್ರಾಮ, ಅದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವು ನಾಳೆಯಿಂದನೇ ಚಾಲನೆ ಕೊಡ್ತಾ ಇದೀವಿ. ಒಂದು ಮಾದರಿ ಗ್ರಾಮ ಆಗಬೇಕು. ಯಾಕಂತ ಹೇಳಿದ್ರೆ ಈ ಮೀಟರ್ ಬಡ್ಡಿ, ಧರ್ಮಸ್ಥಳ, ಈ ಬಡ್ಡಿ ಪೂಜ್ಯರ ಕೃಪೆಯಿಂದ ಗ್ರಾಮಗಳು ಗ್ರಾಮಗಳಾಗಿ ಉಳಿದಿಲ್ಲ. ಯಾವುದೇ ಗ್ರಾಮಕ್ಕೆ ಹೋಗಿ ನೀವು ಬರೀ ಜಗಳ, ಬೆಳಗ್ಗೆಯಿಂದ ರಾತ್ರಿವರೆಗೆ ಬರೀ ಜಗಳ. ಹೆಣ್ಮಕ್ಳಂತರೂ ಅವ್ರವರಲ್ಲಿನೇ ಜಗಳ, ಸತ್ರು ಯಾರು ಹೋಗಲ್ಲ. ಮುಂಚೆ ಒಂದು ಮದುವೆ ಆತಂತ ಹೇಳಿದ್ರೆ 1 ತಿಂಗಳಗಟ್ಲೆ ಎಲ್ಲಾರು ಸೇರಿ ಒಂದು ಮನೆ ಮದುವೆ ಮಾಡ್ತಾ ಇದ್ರು. ಇವತ್ತು ಅದೇನು ಇಲ್ಲ, ಊರಲ್ಲಿ ಬರೀ ಜಗಳ, ಸತ್ರು ಹೋಗಲ್ಲ. ಯಾಕಂತ ಹೇಳಿದ್ರೆ ಬಡ್ಡಿ ಕೇಳಕ್ ಹೋಗಿರ್ತಾನಲ್ಲ. ಅದು ಆ ಪದ್ಧತಿ ಹೋಗಿ ನಮ್ಮ ಹಳೆಯ ಗ್ರಾಮೀಣ ಸೊಗಡು, ಗ್ರಾಮೀಣ ಸಂಸ್ಕೃತಿ, ಗ್ರಾಮೀಣ ಪರಂಪರೆ ಮರುಕಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಹಿಂಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಗ್ರಾಮಸ್ಥರು ಒಗ್ಗಟ್ಟಾಗ್ರಿ, ಸಂಘದ ಸದಸ್ಯರು ಒಗ್ಗಟ್ಟಾಗಿ. ಹಾಗಿದ್ರೆ ಸಾಲ ಕೊಡೋರು ಯಾರು? ಬ್ಯಾಂಕ್ಗಳೇ ಇದೆ. ಸ್ವಸಹಾಯ ಗುಂಪು ನೀವು ಇದಿರಲ್ಲ, ಡೈರೆಕ್ಟ್ ಆಗಿ ಕೊಡ್ತಾರೆ, ನಿಮಗೆ ನೇರವಾಗಿ ಕೊಡ್ತಾರೆ. ಬರೀ 8% ಅಲ್ಲಿ ಕೊಡ್ತಾರೆ. 3 ತಿಂಗಳಿಗೊಮ್ಮೆ ಕಟ್ಟಿದ್ರೆ ಸಾಕು. ನೀವು ಯಾವ್ದು ಒಳ್ಳೇದು? ಪ್ರತಿ ವಾರ 20-40% ಅಲ್ಲಿ ದುಡ್ಡು ಕಟ್ಟೋದು ಒಳ್ಳೇದಾ? ನೇರವಾಗಿ ಸ್ವಸಹಾಯ ಗುಂಪುಗಳಿಗೆ ಬರೀ 7-8% ಅಲ್ಲಿ, ಅದರಲ್ಲಿ NRLM ಆಗಿದ್ರೆ ಮತ್ತೆ 4% ಕಟ್, ಬರೀ 4% ಅಲ್ಲಿ ನಿಮ್ 4% ಅಲ್ಲಿ ಸಿಗ್ತದೆ. ಆಲ್ರೆಡಿ ನಿಮ್ದು NRL ಮೇಲೆ ಎಂಟ್ರಿ ಆಗ್ಬಿಟ್ಟಿದೆ. ಬರೀ 4% ಅಲ್ಲಿ 3 ತಿಂಗಳಿಗೊಂದ್ಸರಿ ಕಟ್ಟೋದು ಒಳ್ಳೇದಾ? ಸಾಲ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು ಮೊಬೈಲ್ ತಗೋಬೇಕು, ವಾಷಿಂಗ್ ಮಷಿನ್ ತಗೊಂಡೆ, ರಮ್ಮಿ ಆಡಕ್ ಕಟ್ಟಿದ್ನೆ, ಬೆಟ್ಟಿಂಗ್ ಕಟ್ಟಿದ್ನೆ, ಬರ್ತ್ಡೇ ಮಾಡಕ್ ನಾ ಸಾಲ ತಗೊಂಡೆ. ಅಂತವ್ರಿಗೆ ನಾವು ಯಾರು ಉಳ್ಸಕ್ಕಾಗಲ್ಲ. 4-5 ಕಡೆ ಫೈನಾನ್ಸ್ ಕಡೆ ದುಡ್ಡು ತಗೊಂಡ್ರೆ ಯಾರು, ಯಾವ ಭಗವಂತನು, ಯಾವ ಸುಗ್ರೀವಾಜ್ಞೆ ಅಲ್ಲ, ಆ ಸುಗ್ರೀವನೇ ಬಂದು, ಶ್ರೀರಾಮಚಂದ್ರ ದೇವರೇ ಬಂದ್ರೆ ನಿಮ್ಮನ್ನ ಕಾಪಾಡಕ್ ಆಗುದಿಲ್ಲ. ದಯವಿಟ್ಟು ದುಂದು ವೆಚ್ಚ ಮಾಡುವಂತ ಸಾಲ ತಗೊಳ್ಳಿಕ್ಕೆ ಹೋಗಬೇಡಿ. ಆವಾಗ ಗ್ರಾಮಗಳು ಗ್ರಾಮಗಳಾಗಿ ಉಳಿತವೆ. ಎಲ್ಲಾರು ಮಾತಾಡ್ತೀವಲ್ಲ ನಾವು, ನಮ್ಮ ಇಡೀ ದೇಶದ ಸತ್ವ, ಗ್ರಾಮ ಸ್ವರಾಜ್ಯ ಭಾಷಣ, ಎಲ್ಲರೂ ಭಾಷಣ ಮಾಡ್ತಾರೆ. ಭಾಷಣ ಮಾಡಿ ಗ್ರಾಮದಲ್ಲೇನೇ ಶಕ್ತಿ ಇದೆ, ನಮ್ಮ ದೇಶ ಗ್ರಾಮದ, ಹಳ್ಳಿಗಳ ನಾಡು, ಹಳ್ಳಿಗಳ ದೇಶ, ರೈತರ ದೇಶ. ಯಾರು ಮುಂದೆ ಬರ್ತಾ ಇದ್ದಾರೆ? ನಿನ್ನೆ ಒಬ್ರು ಸ್ನೇಹಿತರೆ, ಅವ್ರು ಮಂಡ್ಯದಿಂದ ಪ್ರಮೋದ್ರು ಒಬ್ರು ಕೇಳಿದ್ರು, ಸರ್ ಎಲ್ಲಾರು ಅವ್ರವ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ, ನೀವು ಸೌಜನ್ಯ ಹೋರಾಟಗಾರರು ಮುಂದೆ ಬಂದಿದ್ದೀರಿ. ಹೌದು, ನಮಗೆ ನೋಡಿ ಇಲ್ಲಿ ಏನಾಗ್ತಾ ಇದೆ, ನಮ್ಮನ್ನು ನಾವು ಹೇಳ್ಕೊಳ್ಳೋದಂತಲ್ಲ, ಇದು ನಾವು ನೋಡ್ತಾ ಇದೀವಿ. ಎಲ್ಲರೂ ಅವ್ರವ್ರ ಸೇಫರ್ ಝೋನ್. ಈ ನಾಡಿನಲ್ಲಿ ಏನು ಚಿಂತಕರು ಕಡಿಮೆ ಇದೆಯಾ? ಆರ್ಥಿಕ ತಜ್ಞರು ಕಡಿಮೆ ಇದೆಯಾ? ಹೋರಾಟಗಾರರು ಕಡಿಮೆ ಇದೆಯಾ? ಯಾಕೆ ಮಾತಾಡ್ತಾ ಇಲ್ಲ? ಆರ್ಥಿಕ ಚಿಂತಕರು ಯಾಕೆ ಮಾತಾಡ್ತಾ ಇಲ್ಲ? ಲೇಖಕರು, ಸಾಹಿತಿಗಳು ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಲ್ಲ. ಮಾತಾಡಿದಾಗ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಅಂತ ಬರ್ತದೆ. ಪ್ರಜ್ಞಾವಂತರು ಮಾತಾಡಿದಾಗ ಜನರಿಗೆ ಒಂದು ಕಾನ್ಫಿಡೆನ್ಸ್, ಅಂದ್ರೆ ಅಸಹಾಯಕರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಹೌದಪ್ಪ, ನನ್ನ ಜೊತೆ ಇಡೀ ಸಮಾಜ ಇದೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೇಳಿ? ಯಾರು ಮಾತಾಡಕ್ಕೆ ರೆಡಿ ಇಲ್ಲ. ಆಮೇಲೆ ಇನ್ನೊಂದು ನೋಡಿ, ನೀವು ಸಾಲ ತಗೊಂಡಿದ್ದು ಏನೋ ಒಂದು ಅಪರಾಧ ತರ ಬಿಂಬಿಸ್ತಾರೆ. ಆದ್ರೆ ಅದೇ ಅದಾನಿ, ಅಂಬಾನಿ, ಆ ಚೌಸ್ಕಿ,
ಮಲ್ಯ ಮಲ್ಯಾನೋ ಕಲ್ಯಾಣ ಊರ್ ಬಿಟ್ಟು ಓಡಿ ಹೋಗಿ ಇಂಗ್ಲೆಂಡ್ ಎಲ್ಲ ಕುಂತಿದಾನಲ್ಲ ಐಲ್ಯಾಂಡ್ ತಗೊಂಡು. ಅಲ್ಲರಿ, ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್, ಪ್ರತಿಯೊಬ್ಬ ಉದ್ಯಮಿ ಎಲ್ಲರೂ ಕೂಡ ಸಾಲದಲ್ಲೇ ಇರೋದು. ಆದ್ರೆ ಅವ್ರು ನಾವು ಗೌರವಿಸ್ತೀವಲ್ಲ, ಭಾರಿ ಭಯಂಕರ ದೊಡ್ಡ ದೇವ್ರ ತರ ಕಾಣ್ತೀವಿ, ವೆರಿ ಅಚೀವ್ಮೆಂಟ್ ಅಂತೆಲ್ಲ ನಾವು ನೋಡ್ತೀವಿ. ಒಂದು ಮದುವೆ ಮಾಡಕ್ ಸಾಲ ತಗೊಂಡವನಿಗೆ ನಾವು ಕೆಟ್ಟದಾಗಿ ಬಿಂಬಿಸ್ತಾ ಇದಾರೆ ಇಲ್ಲಿ. ತಗೊಂಡಿಯಲ್ಲಪ್ಪ ಸಾಲನ ಕಟ್ಟು. ಸಾಲ ತಗೊಳ್ದೇ ಇರೋ ಗೌತಮ ಬುದ್ಧರಿಗೆ ಜ್ಞಾನೋದಯ ಆಗ್ಬೇಕಾದ್ರೆ ಹೇಳಿದ್ರಂತೆ, ಸಾವಿಲ್ಲದ ಮನೆಯಲ್ಲಿ ಹೋಗಿ ಒಂದು ಸಾಸಿವೆ ಕಾಳು ತಗೊಂಡ್ ಬಾ ಅಂತ ಅವ್ರ ಗುರುಗಳು ಹೇಳ್ತಾರಂತೆ. ಈಗ ಸಾಲ ಇಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳು ತಗೊಂಡ್ ಬಾ ಅನ್ನೋ ಪರಿಸ್ಥಿತಿ ಆಗಿದೆ. ಯಾರದ್ದಿಲ್ಲ ಸಾಲ. ಆದ್ರೆ ಪಾಪ ಏನೋ ಒಂದು ಮನೆಯಲ್ಲಿ ಒಂದು ಕಷ್ಟ ಇದೆ ಅಂತ ತಗೊಂಡವನಿಗೆ, ತಗೊಂಡಲ್ಲಪ್ಪ ಸಾಲನ ಕಟ್ಟು ಕಟ್ಟು. ಆಯ್ತಪ್ಪ ಕಟ್ತೇನೆ, ಬ್ಯಾಂಕಿಗೆ ಹೋಗಿ ಕಟ್ತೇನೆ ಅಂತ ಅದಕ್ಕೊಂದು ಪದ್ಧತಿ ಇದೆ. ಸಾವಿರಾರು ಕೋಟಿ ಮಾಫ್ ಮಾಡ್ಬಿಡ್ತಾರೆ ಬ್ಯಾಂಕ್ನವರು, ಸಾವಿರಾರು ಕೋಟಿ ದೊಡ್ಡ ದೊಡ್ಡ ಉದ್ಯಮಿಗಳದ್ದು. ಪಾಪ ಇವರು ರೈತರು ಅವ್ರು ದುಡಿದ್ರೆ, ಅವ್ರು ದುಡಿಲಿ ಅಂದ್ರೆ ನಮ್ಗೆ ಹೊಟ್ಟೆಗೆ ಒಂದು ಕೂಳು ಅನ್ನ ಸಿಗಲ್ಲ. ನಮಗೆ ಕಾರ್ಮಿಕರು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ ಜೀವನ ನಡೆಯಲ್ಲ. ಪಾಪ ಅಂತವ್ರು ಸಾಲ ತಗೊಂಡ್ರೆ ಅವ್ರು ನಾವು ಅಪರಾಧಿ ಸ್ಥಾನದಲ್ಲಿ ನಾವು ನಿಲ್ಲಿಸ್ತೀವಿ. ಇದು ಹೋಗಬೇಕು. ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಸಾಕಷ್ಟು ಜನ ಮಾತಾಡ್ಬೇಕು, ಪ್ರಜ್ಞಾವಂತರು ಮಾತಾಡ್ಬೇಕು. ಊರಿನಲ್ಲಿರುವತಕ್ಕಂತ ಎಜುಕೇಟೆಡ್ ಯಾರಿದ್ದಾರೆ ಎಲ್ಲರೂ ಕೂಡ ಏನು ಊರ್ ಬಿಟ್ಟು ಹೊರಗಡೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ನೌಕರಿ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರಿ ಕೆಲಸದಲ್ಲಿದ್ದೀರಿ, ನೀವು ಗೈಡ್ ಮಾಡಿ ಅವರಿಗೆ, ನಿಮ್ ಗ್ರಾಮಸ್ಥರಿಗೆ. ಯಾಕಂದ್ರೆ ನಾವು ಹುಟ್ಟಿ, ನಾನು ಕೂಡ ಕಳಸೂರು, ನಮ್ದು ಕೂಡ ಮೂಲ ಹಳ್ಳಿನೇ, ನಮ್ಮ ತಂದೆಯವರು ಕೂಡ ಅಂತಲ್ಲಿ ಹುಟ್ಟಿ ಬೆಳೆದದ್ದು. ನಾನು ಕೂಡ ನಿರಂತರವಾಗಿ ನಮ್ಮ ಗ್ರಾಮದಸ್ಥರ ಜೊತೆಗೆ ನಾನು ಮಾತಾಡ್ತಿರ್ತೇನೆ ಇವತ್ತಿಗೂ ಕೂಡ. ನಮ್ಮ ಗ್ರಾಮವನ್ನ ನಾವು ಮರಿಬಾರ್ದು. ಬರೀ ನಾನು ನಂದಿಷ್ಟೇ ಅಲ್ಲ, ನಮ್ಮ ಗ್ರಾಮದಲ್ಲಿ ಯಾರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅವ್ರ ಪರವಾಗಿ ನಾವು ಮಾತಾಡ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು, ಮಾರ್ಗದರ್ಶನ. ಅವ್ರಿಗೇನು ದುಡ್ಡು ಕೊಡೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು ಲೀಗಲ್ ಸೊಲ್ಯೂಷನ್, ಹಿಂಗಾದ್ರೆ ಹಿಂಗೆ ಅರ್ಜಿ ಈ ತರ ಬರೀರಿ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದ್ಸರಿ ಮಾತು ಹೇಳಿ. ಅವ್ರಿಗೆ ಹೆದರ್ಕೋತಿರ್ತಾರೆ 90% ಇವತ್ತಿನವರೆಗೂ. ನಾನು ಪೊಲೀಸ್ ಸ್ಟೇಷನ್ ನಲ್ಲಿನೇ ಕೆಲಸ ಮಾಡಿದವನು. 100ಕ್ಕೆ 90% ಜನ ಭಯ ಬೀಳ್ತಾರೆ. ಆ ಭಯದಿಂದ ಹೊರಗಡೆ ಬನ್ನಿ. ಈ ಒಂದು ಕೆಲಸ ಎಲ್ಲಾ ಗ್ರಾಮದಲ್ಲಿರುವಂತ ಎಜುಕೇಟೆಡ್ ಏನಿದಿರಿ ಅದ್ ನೀವು ಮಾಡಿ. ಇದು ನಮ್ಮ ಹೋರಾಟದ ಉದ್ದೇಶ. ಸೌಜನ್ಯಾಳಿಂದ ಒಂದು ಪರಿವರ್ತನೆ ಆಗ್ಲಿ. ಪದೇ ಪದೇ ಮಹೇಶ್ ಶೆಟ್ಟಿ ತಿಮುರುಡಿ ಅವರು ಹೇಳ್ತಾ ಇರ್ತಾರೆ, ಸೌಜನ್ಯಾಳದಿಂದ ಒಂದು ಸಾಮಾಜಿಕ ಪರಿವರ್ತನೆ, ಒಂದು ಸೋಷಿಯಲ್ ರೆವಲ್ಯೂಷನ್ ಅಂದ್ರೆ ಏನು ಇದೆ. ಎಲ್ರಿಗೂ ಏನೋ ಒಂದು ಮಾಡ್ಬೇಕು, ಸಭೆ ಮಾಡ್ಬೇಕು ಅಂದ್ರೆ ವಿಪರೀತ ಪ್ರಚಾರ ಬಂದ್ಬಿಡ್ಬೇಕು, ತಕ್ಷಣನೇ ಬಂದ್ಬಿಡ್ಬೇಕು, ಸಿಕ್ಕಾಪಟ್ಟೆ ಇದನ್ನ ನಮ್ಗೆ ಅದು ಯಾವ್ದು ಇಲ್ಲ ಇದು. ಬಟ್ ಸ್ಟಿಲ್ ನಾವು ಹೋಗ್ತಾ ಇದೀವಿ, ಒಂದು ಅಲೆ ಹಿಡ್ಕೊಂಡು, ಒಂದು ದಾರಿ ಹಿಡ್ಕೊಂಡು ನಾವು ಹೋಗ್ತಾ ಇದೀವಿ. ಎಲ್ಲರ ಒಂದು ಬೆಂಬಲ ಇರಲಿ. ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ, ಸಿಗ್ಲೇಬೇಕು. ಯಾಕಂತ ಹೇಳಿದ್ರೆ ಮೂಲ ಉದ್ದೇಶ ಏನು, ನಿರಂತರ ಅತ್ಯಾಚಾರಗಳಾಗ್ತಾ ಇದೆ. ಪೇಪರ್ ತೆಗೆದು ನೋಡಿ, ಇವತ್ತಿನ ಪೇಪರ್ ತೆಗೆದು ನೋಡಿ, ನಿನ್ನೆ ಪೇಪರ್ ತೆಗೆದು ನೋಡಿ, ನಾಳೆ ಪೇಪರ್ನಲ್ಲಿ ಕೂಡ ಅತ್ಯಾಚಾರದ ಒಂದಾದ್ರೂ ಇದ್ದೇ ಇರ್ತದೆ. ನಾಳೆ ನಮ್ಮ ಮನೆಯ ಹೆಣ್ಮಕ್ಳು ಯಾರಾದ್ರೂ ಆಗಿರ್ಬೋದು, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು, ಎನಿ ಒನ್, ಆ ಲಿಸ್ಟ್ ಅಲ್ಲಿ ಇರಬಾರ್ದು. ಸೌಜನ್ಯಾಳಿಗೆ ಒಂದು ನ್ಯಾಯ ಸಿಕ್ಕರೆ ಎಲ್ಲವೂ ಕೂಡ ಈಗ ಹೆಂಗೆ ಬಡ್ಡಿ ದಂಧೆ ಎಲ್ಲರೂ ಎಚ್ಚೆತ್ಕೊಂಡ್ರಲ್ಲ, ಅಲರ್ಟ್ ಆದ್ರಲ್ಲ, ಅದೇ ರೀತಿ ಅಲರ್ಟ್ ಈ ಸೆಕ್ಷುವಲ್ ಹರಾಸ್ಮೆಂಟ್ಗೆ, ಅಫೆನ್ಸ್ಗಳ ಬಗ್ಗೆನೂ ಕೂಡ ಅಲರ್ಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ, ಸೌಜನ್ಯ ಹೋರಾಟದ ಉದ್ದೇಶ. ನಾಳೆಯಿಂದ ಹೊಸ ಸೀಸನ್ ಶುರು ಆಗುತ್ತೆ. ಬಡ್ಡಿ ದಂಧೆ ದಯವಿಟ್ಟು ಯಾರು ಕಟ್ಟಬೇಡಿ, ಯಾರು ಕೂಡ ಕಟ್ಟಬೇಡಿ. ಎಸ್ಪೆಷಲಿ ಅಂದ್ರೆ ನಾವು ಈ ಸಾಕಷ್ಟು ಕೋಆಪರೇಟಿವ್ ಸೊಸೈಟಿಗಳಿದೆ, ನ್ಯಾಯಯುತವಾಗಿ ಈ ದುಡ್ಡನ್ನ ಕೊಟ್ಟಿದ್ದಾರೆ, ಸಾಲವನ್ನ ಕೊಟ್ಟಿದ್ದಾರೆ, ಅವ್ರ ವಿರೋಧ ನಾವು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಅನೇಕ ಕೋಆಪರೇಟಿವ್ ಸೊಸೈಟಿಗಳು ಒಳ್ಳೆ ಕೆಲಸ ಮಾಡ್ತಾ ಇದೆ, ನಾವು ಅವ್ರ ವಿರುದ್ಧ ಮಾತಾಡ್ತಾ ಇಲ್ಲ. ನಿಯಮಿತ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ನಾವು ಅವ್ರ ವಿರುದ್ಧ ಇಲ್ಲ. ದಯವಿಟ್ಟು ಯಾರ್ಯಾರು ತಗೊಂಡಿದ್ದೀರಿ ಬ್ಯಾಂಕಿಗೆ, ಕೋಆಪರೇಟಿವ್ ಸೊಸೈಟಿಗೆ, ಆಮೇಲೆ ಮೈಕ್ರೋ ಫೈನಾನ್ಸ್ ಕೂಡ ಆಸ್ ಪರ್ RBI ರೂಲ್ಸ್ ಪ್ರಕಾರ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಗಳು ಕೆಲಸ ಮಾಡ್ತಾ ಇದ್ದೇವೆ, ಅವ್ರ ವಿರುದ್ಧ ನಾವು ಮಾತಾಡ್ತಾ ಇಲ್ಲ. ಆದರೆ ಈ ಢೋಂಗಿ ನಕಲಿ ದೇವಮಾನವರ ಯೋಜನೆ, ಗ್ರಾಮಾಭಿವೃದ್ಧಿ, ಈ ಏನೋ ಮಂಜುನಾಥ ಸ್ವಾಮಿ ಔಷಧಿ ಅಂಗಡಿ ಅಂತ ಹಾಕೊಂಡು ಒಳಗಡೆ ಕಳ್ಳ ಬಟ್ಟಿ ಸರಾಯಿ ಮಾಡ್ತಾ ಇದಾರಲ್ಲ, ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದಾರಲ್ಲ, ನಾಳೆಯಿಂದ ಇವತ್ತಿನಿಂದನೇ, ಯಾಕಂದ್ರೆ ಆದೇಶ ಇವತ್ತು 5 ಗಂಟೆಗೆ ಸೈನ್ ಆಗಿದೆ, ಇವತ್ತಿನಿಂದ ಅವ್ರು ಕಲೆಕ್ಟ್ ಮಾಡೋ ಹಾಗೇನೆ ಇಲ್ಲ. ಕಲೆಕ್ಟ್ ಮಾಡಕೂಡ್ದು. ಮಾಡಿದ್ರೆ ಏನಾದ್ರೂ ಬೈದ್ರೆ ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ FIR ಆಗೇ ಆಗುತ್ತೆ, ಆಗಲೇಬೇಕು. ಇವತ್ತಿನಿಂದ ನೀವು
ಬಡ್ಡಿ ಮುಕ್ತರಾಗಿದ್ರಿ, ಋಣ ಮುಕ್ತರಾದ್ರಿ, ಜೀತ ಮುಕ್ತರಾಗಿದ್ದೀರಿ ಅನ್ನೋ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ಏನ್ ಮಾಡಿದ್ರು, 10,000 ಕೊಟ್ಟು ಎಲ್ಲಾರನು ಜಿದ್ದಕ್ಕೆ ಇಟ್ಕೊಳ್ತಾ ಇದ್ರು. 10,000 ಕೊಟ್ಟೆ, ಆಮೇಲೆ 1 ಲಕ್ಷ ಕೊಟ್ಟೆ, ಹಂಗ್ ಕಟ್ತಾನೆ ಇರ್ಬೇಕು, ಅವ್ರು ಹೇಳಿದ್ ಕೇಳ್ಬೇಕು. ಜೀತ ಪದ್ಧತಿ, ಮಾಡರ್ನ್ ಜೀತ ಪದ್ಧತಿ ಇದು, ಮಾಡರ್ನ್ ಬಾಂಡೆಡ್ ಲೇಬರ್ ಸಿಸ್ಟಮ್ ತಗೊಂಡು ಬಂದ್ಬಿಟ್ಟಿದ್ರು. ಅದಕ್ಕೆ ಒಂದು ಮುಕ್ತಿ ಸಿಕ್ಕಿದೆ. ಇನ್ನು ಮುಂದೆನೂ ಕೂಡ ನಿರಂತರವಾಗಿ ನಾವು ಈ ಜನಜಾಗೃತಿ ಸಭೆಗಳನ್ನ ಹಮ್ಮಿಕೊಳ್ತಾ ಇದೀವಿ. ಪ್ರತಿ ಜಿಲ್ಲೆಗೆ ಹೋಗ್ತೀವಿ. ಮತ್ತೆ ಸದ್ಯದರಲ್ಲಿ ಕೇರಳಕ್ಕೂ ಕೂಡ ನಾವು ಹೋಗ್ತಾ ಇದೀವಿ. ಕೇರಳದಲ್ಲಿನೂ ಕೂಡ ಒಂದು ದೊಡ್ಡ ಮಟ್ಟದ ಜಾಗೃತಿ, ನಮ್ಮ ಸೌಜನ್ಯ ಹೋರಾಟಗಾರರ ಟೀಮ್ ಇಂದ ಒಂದು ದೊಡ್ಡ ಮಟ್ಟದ ಅಲ್ಲಿ ಒಂದು ಸಮಿತಿಯಾಗಿದೆ. ಅಲ್ಲಿಯೂ ಕೂಡ ಜಾಗೃತಿ ಬಂದಿದೆ. ಕೇರಳ ಸರ್ಕಾರ ಈ ಹಿಂದೆನೆ ಒಂದು ತನಿಖೆಗೂ ಕೂಡ ಆದೇಶ ಮಾಡಿದೆ. ಅಲ್ಲಿಯೂ ಕೂಡ ಒಂದು ಸಮಾವೇಶ, ಒಂದು ಎಲ್ಲವೂ ಜನಜಾಗೃತಿಯನ್ನ ನಾವು ಮಾಡ್ತಾ ಇದೀವಿ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಬೆಂಬಲ ಈ ನಮ್ಮ ಒಂದು ಹೋರಾಟಕ್ಕೆ ಇರ್ಲಿ. ಇವತ್ತು ಎಲ್ರಿಗೂ ಕೂಡ ಒಂದು ಸಂತೋಷದ ವಿಷಯ. ಈ ಹೋರಾಟ ಒಂದು ತಾರ್ಕಿಕ ಒಂದು ಫಲವನ್ನ ಕಂಡಿದೆ. ಇದಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲೇಬೇಕು. ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಇದ್ರ ಜೊತೆಗಿರತಕ್ಕಂತ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ನೇತೃತ್ವದಲ್ಲಿ ಇನ್ನೂ ಕೂಡ ಬರುವಂತ ದಿನಗಳು ಅತ್ಯಂತ ರಣರೋಚಕವಾಗಿರ್ತದೆ. ನೀವು ನೋಡ್ತಾ ಇರಿ, ಇದನ್ನ ನಾವು ಮಾಡ್ತಾ ಇರುವಂತದ್ದಲ್ಲ. ನನಗನ್ಸಿದ ಮಟ್ಟಿಗೆ, ನಾನು ಯೂಶಲಿ ಅದನ್ನ ನಂಬೋದಿಲ್ಲ, ಬಟ್ ಅದನ್ನ ನಂಬುವಂಗಾಗಿದೆ. ಇವತ್ತು ಬೆಳಗ್ಗೆನೆ ಮಹೇಶ್ ಶೆಟ್ಟಿ ಹೇಳಿದ್ರು, ನೀವು ಸುಮ್ಮನೆ ಹೋಗಿ ಬನ್ನಿ, ಅಣ್ಣಪ್ಪಯ್ಯರು ತಮ್ಮ ನಿರ್ಧಾರ ಕೊಡ್ತಾರೆ. ಇವತ್ತು ಅಣ್ಣಪ್ಪ ಸ್ವಾಮಿ ನಿರ್ಧಾರ ಕೊಡ್ತಾರೆ, ನೀವು ಸುಮ್ಮನೆ ಗವರ್ನರ್ ಆಫೀಸಿಗೆ ಹೋಗಿ ಬನ್ನಿ ಅಂತ. ಅದೇ ರೀತಿ ಆಯ್ತು. ಹಿಂಗಾಗಿ ಈ ಒಂದು ಹೋರಾಟದ ಇದರಲ್ಲಿ ತಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ, ಆಮೇಲೆ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅನ್ನೋ ಒಂದು ಪ್ರಾರ್ಥನೆ ತಮ್ಮೆಲ್ಲರಿಂದನೂ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಶೇಷ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.